ನಾವೆಲ್ಲಾದ್ರೂ ಹೋಗ್ತೀವಿ ಸೆಕೆಯಲ್ಲಿ, ಬಸ್ಸಲ್ಲಿ ಓಡಾಡ್ಕೊಂಡ್ ಬರ್ತೀವಿ ಅಥವಾ ಧೂಳಲ್ಲಿ ಓಡಾಡ್ಕೊಂಡ್ ಬರ್ತೀವಿ. ತಕ್ಷಣ ಏನ್ ಮಾಡ್ತೀವಿ? ಮನೆಗೆ ಬಂದು ಸ್ನಾನ ಮಾಡ್ತೀವಿ. ಏತಕ್ಕೋಸ್ಕರ ಅಂದ್ರೆ ಮೈಲಿಗೆ ಆಗಿರ್ತದೆ, ಧೂಳಾಗಿರ್ತದೆ, ಕೊಳೆ ಆಗಿರ್ತದೆ, ಬೆವರಾಗಿರ್ತದೆ ಮೈ. ಅದಕ್ಕೋಸ್ಕರ ಸ್ನಾನವನ್ನ ಮಾಡ್ತೀವಿ. ಸೊ ಶರೀರ ಅಸ್ವಚ್ಛ ಆದಾಗ, ಶರೀರ ಅಶುದ್ಧವಾದಾಗ ನಾವು ಸ್ನಾನ ಮಾಡ್ತೀವಿ. ಅದೇ ತರ ಒಳಗಡೆ ನಾವು ಆತ್ಮಗಳು, ನಮ್ಮ ಆತ್ಮದಲ್ಲಿ ಕೂಡ ಮೈಲಿಗೆ ಆಗ್ತಾ ಇರ್ತದೆ, ಅಶುದ್ಧ ಆಗ್ತಾ ಇರ್ತದೆ, ಕೊಳೆ ಆಗ್ತಾ ಇರ್ತದೆ. ಆದ್ರೆ ಈ ಕೊಳೆ ಕಣ್ಣಿಗೆ ಕಾಣ್ತದೆ, ಆ ಕೊಳೆ ಕಣ್ಣಿಗೆ ಕಾಣಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು? ಈ ಒಂದು ಶರೀರವನ್ನ ಸ್ವಚ್ಛ ಮಾಡ್ಕೋತೀವಿ, ಶರೀರವನ್ನ ಶುದ್ಧ ಮಾಡ್ಕೊಂತೀವಿ ವಿನಃ ಆತ್ಮದೊಳಗಡೆ ಇರುವಂತಹ ಕೊಳೆಯನ್ನ ತೊಳಿಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಅರಿವಿಗೆ ಬರುತ್ತೆ. ಯಾವ ರೀತಿ ಈ ಶರೀರ ಕೊಳೆ ಆದ್ರೆ, ಯಾವ ರೀತಿ ಈ ಶರೀರ ಮೈಲಿಗೆ ಆದ್ರೆ ನಮ್ಮ ಅರಿವಿಗೆ ಬರುತ್ತೋ, ಹಾಗೆ ಆತ್ಮದಲ್ಲೂ ಮೈಲಿಗೆ ಆದ್ರೆ, ಕೊಳೆ ಆದ್ರೆ ನಮ್ಮ ಅರಿವಿಗೆ ಬರುತ್ತೆ. ಯಾವ 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 ತರ ಅರಿವಿಗೆ ಬರುತ್ತೆ? ಯಾವ ರೀತಿ ಗೊತ್ತಾಗತ್ತೆ ಹೇಳಿ? ಆತ್ಮ ಯಾವಾಗ ಭಾರಿ ಆಗ್ತದೋ, ಭಾರದ ಅನುಭವ ಆಗತ್ತೆ, ಹಗುರತೆಯ ಅನುಭವ ಆಗೋದಿಲ್ಲ, ಸುಸ್ತಿನ ಅನುಭವ ಆಗತ್ತೆ, ಅಶಾಂತಿಯ ಅನುಭವ ಆಗತ್ತೆ, ಅಶಾಂತಿಯ ಅನುಭವ ಆಗತ್ತೆ, ಸುಸ್ತಿನ ಅನುಭವ ಆಗತ್ತೆ, ಮತ್ತು ಭಾರದ ಅನುಭವ ಆಗತ್ತೆ ನಮ್ಗೆ. ಇದು ಆತ್ಮ ಆತ್ಮ ಹೊರೆಯಾಗಿರೋದಕ್ಕೆ ಇದು ಸಿಂಬಲ್. ಕಾಣೋದಿಲ್ಲ ಅಷ್ಟೇನೆ ಇದು, ಆದ್ರೆ ನಮ್ಗೆ ಗೊತ್ತಾಗತ್ತೆ ಇದು. ಆದ್ರೆ ಇದು ಯಾವ್ದ್ರಿಂದ ಅನ್ನೋದು ನಮ್ಮ ಅರಿವಿಗೆ ಬರೋದಿಲ್ಲ. ಸೊ ಯಾವ ರೀತಿ ನಾವು ಇದನ್ನ ತೊಳ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಭಕ್ತಿ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ನಮ್ಮ ಇಷ್ಟ ದೈವಕ್ಕೆ ಪೂಜೆ ಮಾಡ್ತೀವಿ, ಇಷ್ಟ ದೈವವನ್ನ ನೆನೆಸ್ಕೊಳ್ತೀವಿ, ಇದೆಲ್ಲ ಮಾಡ್ತೀವಿ ನಾವು ಭಕ್ತಿಯಲ್ಲಿ. ಆದ್ರೆ ಒಳಗಡೆ ಆತ್ಮವನ್ನ ತೊಳ್ಕೊಳ್ಳೋದಕ್ಕೆ ಇರುವಂತಹ, ಆತ್ಮವನ್ನ ಶುದ್ಧ ಮಾಡ್ಕೊಳ್ಳಕ್ಕೆ ಇರುವಂತಹ ಒಂದೇ ಒಂದು ಸಾಧನೆ ಅಂತಂದ್ರೆ ಯೋಗ. ಯೋಗ ಅಂದ್ರೆ ಅಗೈನ್ ಎರಡ್ ತರ ಇರ್ತದೆ. ಒಂದು ಫಿಸಿಕಲ್ ಯೋಗ, ಇನ್ನೊಂದು ಮೆಂಟಲ್ ಯೋಗ. ಶಾರೀರಿಕ ಯೋಗ, ಇನ್ನೊಂದು ಮಾನಸಿಕ ಯೋಗ. ಶಾರೀರಿಕ ಯೋಗ ನಿಮ್ಮ ಶರೀರಕ್ಕೆ ಸ್ವಸ್ಥವನ್ನ ನೀಡ್ತದೆ, ಶರೀರ ಶುದ್ಧವಾಗ್ತದೆ. ಮಾನಸಿಕ ಯೋಗ ನಿಮ್ಮ ಮನಸ್ಸನ್ನ ಶುದ್ಧಗೊಳಿಸ್ತದೆ, ಶಕ್ತಿಶಾಲಿಗೊಳಿಸ್ತದೆ, ಆತ್ಮವನ್ನ ಶಕ್ತಿಶಾಲಿಗೊಳಿಸ್ತದೆ. ಹಾಗಾದ್ರೆ ಮೈಲಿಗೆ ಹೆಂಗಾಗತ್ತೆ ಆತ್ಮಕ್ಕೆ? ಶರೀರಕ್ಕೆ ಮೈಲಿಗೆ ಆಗೋದು ಗೊತ್ತು ನಿಮ್ಗೆ. ಹಾಗಾದ್ರೆ ಆತ್ಮಕ್ಕೆ ಮೈಲಿಗೆ ಹೆಂಗಾಗತ್ತೆ? ಯಾವ ತರ ಆಗತ್ತೆ? ಶರೀರ ಹಿಂಗೆ ಕೊಳೆ ಆಗತ್ತೆ ಹೇಳಿ, ಧೂಳಿಂದ, ಧೂಳು ಮಣ್ಣು ಅಲ್ವಾ, ಕೊಳೆ, ಇದರಿಂದ ಶರೀರ ಕೊಳೆ ಆಗತ್ತೆ. ಆದ್ರೆ ಆತ್ಮ ಹೆಂಗ್ ಕೊಳೆ ಆಗತ್ತೆ ಅಂತಂದ್ರೆ, ಆತ್ಮಕ್ಕೆ ನಾನು ನಿನ್ನೆ ಕೆಲವು ವಿಚಾರಗಳು ತಿಳಿಸಿದ್ದೆ. ಆತ್ಮಕ್ಕೆ ಭೋಜನ ಯಾವುದು? ಸಂಕಲ್ಪಗಳು. ಆತ್ಮದ ಭೋಜನ ಯಾವುದು? ಸಂಕಲ್ಪಗಳೇ ಆತ್ಮಕ್ಕೆ ಭೋಜನ. ಇಲ್ಲಿ ಭೋಜನ ನಾವ್ ಯಾವ್ದು ಕೊಡ್ತಾ ಇದ್ದೀವಿ? ಈಗ ಬಿಸಿ ಬಿಸಿ ಊಟ ಮಾಡ್ತಾ ಇದ್ದೀರಾ, ಫ್ರೆಶ್ ಊಟ ಮಾಡ್ತಾ ಇದ್ದೀರಾ, ಸಾತ್ವಿಕವಾದ ಊಟ ಮಾಡ್ತಾ ಇದ್ದೀರಾ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಹೌದಾ? ತಂಗಳು ಊಟ ತಿಂತಾ ಇದ್ರೆ, ಹಳಸಿದ ಆಹಾರ ತಿಂತಾ ಇದ್ರೆ ಏನಾಗತ್ತೆ? ಆರೋಗ್ಯ ಕೆಟ್ಟೋಗತ್ತೆ. ಅದೇ ತರ ಆತ್ಮಕ್ಕೆ ಭೋಜನ ಯಾವುದು? ನಾವು ಕೊಡುವಂತಹ ಸಂಕಲ್ಪಗಳೇ ಆತ್ಮಕ್ಕೆ ಭೋಜನ, ಊಟ. ಸೊ ಹಾಗಾದ್ರೆ ನಾವು ಊಟ ಯಾವ ತರ ಕೊಡ್ತಾ ಇದ್ದೀವಿ? ನಮ್ಮ ಆತ್ಮಕ್ಕೆ ಊಟ ಯಾವ ಊಟ ಕೊಡ್ತಾ ಇದ್ದೀವಿ? ಫ್ರೆಶ್ ಊಟ, ಸಾತ್ವಿಕ ಊಟ ಕೊಡ್ತಾ ಇದ್ದೀವ? ತಂಗಳು ಹಳಸೋಗಿರೋದು ಕೊಡ್ತಾ ಇದ್ದೀವ? ಫ್ರೆಶ್ ಊಟ, ಸಾತ್ವಿಕ ಊಟ ಅಂತಂತಂದ್ರೆ ಯಾವುದು? ನಮ್ಮ ಮನಸ್ಸಿನಲ್ಲಿ ಉತ್ಪನ್ನವಾಗುವಂತಹ ಸಕಾರಾತ್ಮಕ ಸಂಕಲ್ಪಗಳು, ಶುದ್ಧ ಸಂಕಲ್ಪಗಳು, ಶ್ರೇಷ್ಠ ಸಂಕಲ್ಪಗಳು, ಸದ್ವಿಚಾರಗಳು, ಶುಭ ಚಿಂತನೆಗಳು, ಶುಭ ವಿಚಾರಗಳು, ಶುಭ ಕಾಮನೆಗಳು, ಶುಭ ಭಾವನೆಗಳು, ಶುದ್ಧ ಶ್ರೇಷ್ಠ ವಿಚಾರಗಳು, ಪವಿತ್ರವಾದಂತಹ ಸಂಕಲ್ಪಗಳು. ಇದು ನಮ್ಮ ಆತ್ಮಕ್ಕೆ ಭೋಜನ. ಇನ್ನು ಆವೇಶಕ್ಕೆ ಸಂಬಂಧಪಟ್ಟು, ಈರ್ಷ್ಯಕ್ಕೆ ಸಂಬಂಧಪಟ್ಟು, ದ್ವೇಷಕ್ಕೆ ಸಂಬಂಧಪಟ್ಟು, ಬೇಸರಕ್ಕೆ ಸಂಬಂಧಪಟ್ಟು, ಹೊಟ್ಟೆವರಿಗೆ ಸಂಬಂಧಪಟ್ಟು, ಬೇಜಾರಿಗೆ ಸಂಬಂಧಪಟ್ಟು, ಬಂಧನಕ್ಕೆ ಸಂಬಂಧಪಟ್ಟು, ಅದೆಲ್ಲ ಕೂಡ ಆತ್ಮಕ್ಕೆ ಅನಾರೋಗ್ಯಕರವಾದಂತಹ ಭೋಜನ. ಇನ್ನು ತಂಗಳು ಕೊಡ್ತೀವಿ, ತಂಗಳು ಕೂಡ ಕೊಡ್ತೀವಿ ಆತ್ಮಕ್ಕೆ, ತಂಗಳೂಟ. ಅದ್ಯಾವುದು?
ನಿನ್ನೆ ಯಾವಾಗೋ, ಮೊನ್ನೆ ಯಾವಾಗೋ, ಹೋದ್ ತಿಂಗಳು ಯಾವಾಗೋ, ಹೋದ್ ವರ್ಷದ ಯಾವಾಗೋ ಕಳೆದೋಗಿರೋ ವಿಚಾರಗಳು. ತಂಗಳಂದ್ರೆ ಏನು? ತಂಗಳೂಟ ಅಂದ್ರೆ ಏನಕ್ಕವ್ರೆ? ನಿನ್ನೆದು, ನಿನ್ನೆದು. ಇನ್ನ ಹಳಸೋಗಿರೋದು ಹುಳ ಬಿದ್ಬಿಟ್ಟಿರ್ತದೆ ಅದ್ರಲ್ಲಿ. ಅದ್ಯಾವುದು? ಈಗ ನಿಮ್ಗೆ ಯಾರಾದ್ರೂ ಹೇಳಿದ್ದೆ ನೀವ್ ಹೇಳ್ತಾರೆ, ಅಯ್ಯೋ ನಿನ್ನೆ ಹಿಂಗಾಗೋಯ್ತು, ಅವ್ನು ಹಿಂಗ್ ಅನ್ಬಿಟ್ಟ, ಹಿಂಗ್ ಮಾಡ್ಬಿಟ್ಟ, ಹಂಗಂತಾರೆ. ತಕ್ಷಣ ಅವ್ರು ಹೇಳ್ತಾರೆ, ಆಯ್ತು ಬಿಟ್ಬಿಡು, ಕಳ್ದಿದ್ದ ನಿನ್ನ ಆಗೋಯ್ತಲ್ಲ, ಕಳ್ದೋಯ್ತಲ್ಲ, ಕಳ್ದೋಯ್ತು ಬಿಟ್ಬಿಡು, ಏತಕ್ಕೆ ಕಳ್ದೋಗಿರೋದನ್ನ ಚಿಂತನೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾನೆ ನಮ್ಗೆ. ಸರಿ ಬಿಡು ಆಯ್ತು ಅಂತ ಸುಮ್ಮನೆ ಆಗ್ತೀವಿ. ಮತ್ ಶುರು ಮಾಡ್ತೀವಿ ಸಾಯಂಕಾಲಕ್ಕೆ. ಅಯ್ಯೋ, ಕೇಳೋರ್ಗು ಬೇಜಾರಾಗ್ಬಿಡ್ತದೆ. ಪಕ್ಕದಲ್ಲಿ, ನಿಮ್ಮ ಪಕ್ಕದಲ್ಲಿ ಏನಂತ, ಏನ್ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀಯಲ್ಲಪ್ಪ ಅಂತ. ಫೋನ್ ಎತ್ಕೊಂಡ್ರೆ ಅದೇ ವಿಚಾರ ಮತ್ತೆ ಪಟ್ ಅಂತ ಇಟ್ಬಿಡ್ತಾರೆ ಫೋನ್ ಅವರು. ಕೆಲವ್ರು ನೋಡಿ, ಕೆಲವು ಇದು ಕೆಟ್ಟ ಪದಾರ್ಥ ಅಂತ ಗೊತ್ತಿರ್ತದೆ, ಇದು ಕೆಟ್ಟ ವಿಚಾರ ಅಂತ ಗೊತ್ತಿರ್ತದೆ, ಆದ್ರೂ ಕೂಡ ಅದೇ ವಿಚಾರವನ್ನು ಮಾಡ್ತಿರ್ತಾರೆ, ಅದೇ ಚಿಂತನೆಯನ್ನ ಮಾಡ್ತಿರ್ತಾರೆ. ಇದು ಕೆಟ್ಟದ್ದಂತ ಗೊತ್ತು. ನಾನು ಒಬ್ಬ ಬಸ್ ಡ್ರೈವರ್ ಹೋಗ್ತಾ ಇದ್ರು, ನಾನು ಹಿಂದ್ಗಡೆ ಕೂತಿದ್ದೆ. ಆವಾಗ, ಇವಾಗಿಲ್ಲ ಬಿಡಿ, ಸೇದಂಗಿಲ್ಲ ಈಗ ಬಿಡಿ ಸಿಗರೇಟ್. ಆವಾಗ ಸೇದೋರು, ಇವಾಗ ಕಾನೂನು ಇದೆಯಲ್ಲ, ಆವಾಗ ಸೇದೋರು ಸರಿ ಬೇಡಿ ಸೇದ್ತಾ ಇತ್ತು. ನಾನು ಹಿಂಗೆ ಮಾತಲ್ಲಿ ಮಾತು ಬಂದು, ವಿಚಾರ ಬಂದು, ನಾನು ಹೇಳಿದೆ, ನಿಮ್ಗೆ ಇದರಿಂದ ಎಷ್ಟು ಆರೋಗ್ಯಕ್ಕೆ ಹಾನಿಕರ ಆಗತ್ತೆ, ಎಷ್ಟು ಆರೋಗ್ಯ ಕೆಡುತ್ತೆ ಇದರಿಂದ. ಲಂಗ್ಸ್ ಎಲ್ಲ ಹಾಳಾಗತ್ತೆ, ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಶ್ವಾಸಕೋಶಗಳು ಹಾಳಾಗ್ತವೆ ಇದರಿಂದ, ಎಷ್ಟು ಕಷ್ಟ ಆಗತ್ತೆ, ಅನಾರೋಗ್ಯ ಆಗತ್ತೆ, ಹಂಗೆಲ್ಲ ಹೇಳ್ತಾರೆ. ನೋಡಿ ಸರ್, ನೀವ್ ಹೇಳ್ತಾ ಇರೋದು ಕರೆಕ್ಟು, ನಿಜ. ನನಗೆ ಇದನ್ನ ಬಿಡ್ಬೇಕಂತ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಇದನ್ನ ಬಿಟ್ಬಿಡ್ಬೇಕಂತಿದೆ, ಮನಸ್ಫೂರ್ತಿಯಾಗಿದೆ, ಇದನ್ನ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇದನ್ನ ಸೇದದ ಮೇಲೆ ನನಗೆ ತುಂಬಾನೇ ಡಿಪ್ರೆಸ್ ಆಗ್ತೀನಿ ನಾನು. ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ಇದನ್ನ, ಆದ್ರೂ ಕೂಡ ಬಿಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಜಗತ್ತು ಹೆಂಗಾಗೋಗಿದೆ ಅಂತಂದ್ರೆ ಬಂಧುಗಳೇ, ಒಳ್ಳೇದ್ ಯಾವ್ದು ಅಂತ ಗೊತ್ತಿದ್ರು ಕೂಡ ಹಿಡ್ಕೊಳಕ್ ಆಗಲ್ಲ, ಕೆಟ್ಟದ್ ಯಾವ್ದು ಅಂತ ಗೊತ್ತಿದ್ರು ಕೂಡ ಬಿಡ್ಲಕ್ ಆಗಲ್ಲ. ಹಂಗಾಗ್ಬಿಟ್ಟಿದೆ ಜಗತ್ತು. ಯಾಕೆ ಅಂತಂದ್ರೆ ಆತ್ಮದಲ್ಲಿ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಅವನ್ ಏನ್ ಅನ್ಕೊಳ್ತಾನೋ ಅದನ್ನ ಮಾಡಕ್ ಆಗ್ತಾ ಇಲ್ಲ ಅವನ್ಗೆ. ಯಾಕೆಂದ್ರೆ ಆತ್ಮದಲ್ಲಿ ಶಕ್ತಿ ಕಡಿಮೆ ಆಗಿದೆ. ಅಂದ್ರೆ ಇದ್ರ ಅರ್ಥ ಏನಾದ್ರೆ ವಿಲ್ ಪವರ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ವಿಲ್ ಪವರ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಸರಿ ನಾನು ಹೇಳಿದೆ, ಯೋಚನೆ ಮಾಡಿ ಆಮೇಲೆ ನಿಧಾನವಾಗಿ ನೋಡಿ, ನೀವ್ ಎಷ್ಟಡಿ ಉದ್ದ ಇದ್ದೀರಾ? 6 ಅಡಿ ಇದ್ದೀನಿ. 6 ಅಡಿ ಉದ್ದ ಇರೋ ನೀವು 3 ಇಂಚು ಬೀಡಿಗೆ ಸೋತೋಗಿದ್ದೀರಲ್ಲ ಅಂತಂದೆ. ಹೌದಲ್ವಾ? 6 ಅಡಿ ಉದ್ದ ಇದ್ದೀರಾ ನೀವು, 3 ಇಂಚು ಬೀಡಿಗೆ ಸೋತೋಗಿದ್ದೀರಲ್ಲ ನೀವು, ಸರೆಂಡರ್ ಆಗ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಅವಮಾನ ಆದಂಗ ಆಗೋಯ್ತು ಅವ್ರಿಗೆ. ಹೌದಲ್ವಾ ಅಂತ ಹೇಳಿ ಒಂಥರ ಅವ್ರಿಗೇನಾಗೋಯ್ತು, ಒಂಥರ ಹೌದು, ನಾನ್ ಯಾಕೆ ಅದಕ್ಕೆ ವಶ ಆಗ್ಬೇಕು, ನಾನ್ ಯಾಕೆ ಅದಕ್ಕೆ ತಗ್ಬೇಕು, ನಾನು ಯಾಕೆ ಮನುಷ್ಯನಿಗೆ ಏನಾಗತ್ತೆ ಅಂದ್ರೆ, ಸೋತೋಗೋದು ತಗ್ಬೋದು ಅಂದ್ರೆ ಯಾರಿಗ ಇಷ್ಟ ಆಗಲ್ಲ, ಹೌದಲ್ವಾ? ಅಲ್ಲಿ ಈಗೋ ಹರ್ಟ್ ಆಗ್ಬಿಡ್ತದೆ. ನಾನು ಒಬ್ರು ತಗ್ಗೋದು, ಒಬ್ರಿಗೆ ಸೋತೋಗೋದಂದ್ರೆ ಯಾರಿಗೂ ಏನಾದ್ರೂ ಮಾಡಿ ಗೆಲ್ಲಕ್ ಪ್ರಯತ್ನ ಮಾಡ್ತಾನೆ ಮನುಷ್ಯ. ಅವತ್ತು ಅದ್ ಏನಾಯ್ತೋ ಗೊತ್ತಿಲ್ಲ, ಅದೊಂದು ಮಾತು ಅವ್ರಿಗೆ ತುಂಬಾ ಬಾಣ ನಾಟ್ದಂಗ್ ನಾಟ್ಬಿಡ್ತು. ನೆಕ್ಸ್ಟ್ ಟೈಮ್ ಮತ್ತೆ ಅವ್ರು ಸಿಕ್ಕಿದ್ರು, ಸಾರ್ ಬನ್ನಿ ಸರ್ ಅಂತ ಕೈ ಹಿಡ್ಕೊಂಡ್ರು, ಕೂತ್ಕೊಂಡ್ರು, ಅಲ್ಲಿ ಕೂತ್ಕೊಳ್ಳಿ ಅಂದ್ರು. ಆಮೇಲೆ ನಾನ್ ಬಿಟ್ಬಿಟ್ಟಿದ್ದೀನಿ ಸರ್ ಇವತ್ತು, ಅದೇನೋ ಗೊತ್ತಿಲ್ಲ, ನಿಮ್ದ ಮಾತು ಬಹಳ ನಾಟ್ಬಿಡ್ತು ನಮ್ಮ ಮನಸ್ಸಿಗೆ. ಇವ್ರೂರಲ್ಲಿ ಒಂದ್ಸರಿ ಸರ್ವಿಸ್ ಮಾಡಕ್ ಹೋಗಿದ್ವಿ, ಊರವರೆಲ್ಲ ಸೇರಿದ್ರು, ಅವ್ರಿಗೆ ಕೋರ್ಸ್ ಎಲ್ಲ ಕೊಟ್ವಿ. ಎಷ್ಟೋ ಡಾಕ್ಟರ್ಗಳೆಲ್ಲ ಹೇಳಿದಾರಂತೆ, ಏನೋ ಪ್ರಯತ್ನ ಮಾಡ್ಬೇಕು, ಬಿಡ್ಬೇಕಂತ ಪ್ರಯತ್ನ ಮಾಡಿದ್ರಂತೆ, ಎಲೆ ಅಡಿಕೆ ಬಿಡಕ್ಕೆ ಆಗಿಲ್ಲಂತೆ ಅವ್ರಿಗೆ. ನಾನು ಕೆಲವೊಂದು ಶಬ್ದಗಳು ಹೇಳಿದೆ, ಅವತ್ತಿಂದ ಅವ್ರು ಎಲೆ ಅಡಿಕೆ ಬಿಟ್ಬಿಟ್ರು. ಯಾರ್ಯಾರೋ ಹೇಳಿದ್ರು, ನಮ್ ಬಿಡಿಲ್ವಲ್ಲ, ನೀವ್ ಹೇಳಿದಕ್ ಬಿಟ್ಬಿಟ್ನಲ್ಲ ಅಂತಂದ್ರು ಅವರು. ಸೊ ಈ ರೀತಿ ಏನಾಗತ್ತೆ ಅಂದ್ರೆ, ಕೆಲವು ಶಬ್ದಗಳು ನಮ್ಮ ಜೀವನದಲ್ಲಿ ಅದು ಬಾಣ ನಾಟ್ದಂಗ್ ನಾಟ್ಬೇಕಾಗತ್ತೆ ಮೈಂಡ್ಗೆ. ಆವಾಗ ನಾವು ಅದನ್ನ ಒಂದು ಚಾಲೆಂಜಿಂಗ್ ಆಗಿ, ಯಾಕಂದ್ರೆ ಮನಸ್ಸಿದ್ದರೆ ಮಾರ್ಗ ಅಲ್ವಾ? ಮನಸ್ಸಿಗಿನ್ನ ದೊಡ್ಡದು, ನಮ್ಮ ಸಂಕಲ್ಪಕ್ಕಿಂತ ದೊಡ್ಡದು ಯಾವ್ದಿದೆ? ಯಾವುದಿಲ್ಲ. ಸೊ ಹಾಗೆ ಏಕಾಗ್ರತೆ, ನಮ್ಮ ಮನಸ್ಸು ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಕೂತ್ಕೋಬೇಕು, ಎಲ್ಲಿ ಹೆಂಗೆ ನಡೆಸ್ಬೇಕು, ನಮ್ಮ ಮನಸ್ಸನ್ನ ನಡೆಸುವಂತದ್ದು ಯಾರ ಕೈಯಲ್ಲಿದೆ? ನಮ್ ಕೈಯಲ್ಲಿದೆ. ಸೊ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ವಿಚಾರಗಳೇ ನಮ್ಮ ಆತ್ಮಕ್ಕೆ ಭೋಜನ. ಸೊ ನಮ್ಮನ್ನ ನಾವು ಬಂಧುಗಳೇ ಚೆಕ್ ಮಾಡ್ಕೊಳ್ಳೋಣ. ಬಂಧುಗಳೇ, ನಾವು ಇಡೀ ದಿನದಲ್ಲಿ ಚೆಕ್ ಮಾಡ್ಕೊಳಕ್ ಬರಲ್ವಾ? ಇವತ್ ನಾನು ಏನ್ ತಿಂದೆ ಅಂತ ನೆನ್ಪಿದ್ಯೋ ಇಲ್ವೋ? ನೀವು ಬೆಳಿಗ್ಗೆ ಉಪ್ಪಿಟ್ಟು ತಿಂದಿರ್ತೀರಾ, ಮಧ್ಯಾಹ್ನಕ್ಕೆ ಅಕ್ಕವ್ರೆ ನಾಷ್ಟ ಮಾಡಿದ್ರ ಅಂತೀವಿ. ಆಯ್ತಾ, ನೋಡಿ ಏನ್ ತಿಂದ್ರಿ? ಹೌದಾ, ಏನೋ ಗೊತ್ತಿಲ್ವಲ್ಲ ಅಂತೀರಾ? ಇಲ್ಲ.
ಪಟ್ ಅಂತ ಹೇಳ್ತೀರಾ, ಉಪ್ಪಿಟ್ಟು ಮಾಡಿದ್ದೆ ಹಾಕವ್ರೆ, ತರಕಾರಿ ಎಲ್ಲ ಹಾಕಿದ್ದೆ, ಈರುಳ್ಳಿ ಹಾಕಿ ಬೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಗೋಡಂಬಿನೂ ಹಾಕಿ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೆ ಅಂತ ಅದ್ರದ್ದು ವಿವರಣೆ ಬೇರೆ ಕೊಡ್ತೀರಾ. ಹಾಗೆ ನಾವು ಶರೀರಕ್ಕೆ ಏನ್ ಕೊಡ್ತೀವಿ ನಮ್ಗೆ ಹಾಗೆ ನೆನ್ಪಿದ್ಯೋ ಹಾಗೆ ಆತ್ಮಕ್ಕೆ ಏನ್ ಕೊಡ್ತಾ ಇದ್ದೀವಿ ಅದು ನೆನ್ಪಿರಲ್ವಾ? ನೆನ್ಪಿರಲ್ವಾ? ಇಡೀ ದಿನದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ? ಇವತ್ತು ನಾನು ಇವತ್ತು ನಾನು ಇಡೀ ದಿನದಲ್ಲಿ ಆತ್ಮಕ್ಕೆ ಭೋಜನ ಯಾವುದನ್ನ ಕೊಟ್ಟೆ? ಶುದ್ಧವಾದ ಸಾತ್ವಿಕವಾದ ಸಂಕಲ್ಪಗಳನ್ನೇ ಕೊಟ್ನ ಅಥವಾ ಅಶುದ್ಧ ತಂಗಳು ಸಂಕಲ್ಪಗಳನ್ನ ಕೊಟ್ನ? ಚೆಕ್ ಮಾಡ್ಕೊಂಬಿಡಿ, ಗೊತ್ತಾಗತ್ತೆ. ಅದರ ಮೇಲೆ ನೀವು ಎಷ್ಟು ಹಗುರವಾಗಿರ್ತೀರಿ, ಎಷ್ಟು ಖುಷಿಯಾಗಿರ್ತೀರಿ, ಎಷ್ಟು ಆನಂದದಲ್ಲಿರ್ತೀರಿ ಅನ್ನೋದು ಡಿಪೆಂಡ್ ಆಗಿದೆ. ಇವತ್ತು ಇಡೀ ದಿನ ನೋಡಿ, ಒಂದೊಂದ್ ದಿನ ನೀವು ತುಂಬಾ ಖುಷಿಯಲ್ಲಿ ಇರ್ತೀರಾ, ಆನಂದದಲ್ಲಿ ತೇಲ್ತಾ ಇರ್ತೀರಾ, ಖುಷಿಯಾಗಿರ್ತೀರ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಯಾಕೆ? ಆವತ್ತು ನೀವು ತುಂಬಾ ತುಂಬಾ ಖುಷಿಯ ವಿಚಾರಗಳು ನಿಮ್ ಮನಸ್ಸಲ್ಲಿ ಇರ್ತದೆ, ಏನೋ ಸಿಕ್ಬಿಟ್ಟಿರ್ತದೆ, ಏನೋ ಆನಂದ ಆಗ್ಬಿಟ್ಟಿರ್ತದೆ. ಅವತ್ತು ಇಡೀ ದಿನ ಉಲ್ಲಾಸದಲ್ಲಿ ಇರ್ತೀರ. ಅವತ್ತೆಲ್ಲ ಕೂಡ ದಿನ ಹೋಗೋದು ಕೂಡ ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಎದ್ದು ಕೂಡ್ಲೆ ಏನೋ ಒಂದು ಆನಂದಕರ ವಿಚಾರ ನಿಮ್ಗೆ ಸಿಕ್ಬಿಡ್ತು ಅಂತಂದ್ರೆ ಇಡೀ ದಿನ ಖುಷಿಯಲ್ಲಿ ಇರ್ತೀರ. ಬೆಳಿಗ್ಗೆ ಎದ್ದು ಕೂಡ್ಲೆ ಯಾವ್ದೋ ಒಂದು ಡಿಪ್ರೆಷನ್ ವಿಚಾರ ಬಂದ್ಬಿಡ್ತಂದ್ರೆ ಇಡೀ ದಿನ ಡಲ್ ಆಗ್ಬಿಡ್ತೀವಿ. ಅಂದ್ರೆ ನಮ್ಮ ಖುಷಿಗೆ, ನಮ್ಮ ಆನಂದಕ್ಕೆ, ನಮ್ಮ ಸುಖಕ್ಕೆ ಯಾವುದು ಕಾರಣ? ನಮ್ಮ ಸಂಕಲ್ಪಗಳೇ ಕಾರಣ. ನಮ್ಮ ದುಃಖಕ್ಕೂ ನಮ್ಮ ಸಂಕಲ್ಪಗಳೇ ಕಾರಣ, ನಮ್ಮ ಸುಖಕ್ಕೂ ನಮ್ಮ ಸಂಕಲ್ಪಗಳೇ ಕಾರಣ. ಅದಕ್ಕೆ ನಾವೇನ್ ಮಾಡ್ಬೇಕು? ನಮ್ಮ ಸಂಕಲ್ಪಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ದಿನ ನಾವು ಮಾಡ್ತಾ ಹೋಗ್ಬೇಕು. ಸೊ ಎಷ್ಟೆಷ್ಟು ಶುದ್ಧ ವಿಚಾರಗಳು ನನ್ನಲ್ಲಿ ಇವತ್ತು ಬಂತು, ಎಷ್ಟೆಷ್ಟು ನನ್ನಲ್ಲಿ ನೆಗೆಟಿವ್ ವಿಚಾರಗಳು ಬಂತು, ಇದನ್ನ ನಾವು ಸ್ವಲ್ಪ ಗಮನ ಕೊಟ್ಟು ನಾವು ಸ್ವಲ್ಪ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ನಾವು ಆಟೋಮೆಟಿಕಲಿ ನಾವು ಯಾವ ಹಾದಿಯಲ್ಲಿ ಹೋಗ್ತಾ ಇದೀವಿ, ಯಾವ ಟ್ರ್ಯಾಕ್ ಅಲ್ಲಿ ಇದೀವಿ ಅಂತ ನಮಗ್ ಗೊತ್ತಾಗ್ಬಿಡತ್ತೆ. ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ. ನೀವು ಯಾವ ರೀತಿಯ ವಿಚಾರಗಳನ್ನ ಮಾಡ್ತೀರೋ ಅದರಂತೆ ನೀವು ಆಗ್ತೀರಿ. ನಾನು ತುಂಬಾ ಶಕ್ತಿಶಾಲಿ, ನಾನು ತುಂಬಾ ಶಕ್ತಿಶಾಲಿ, ನಾನು ತುಂಬಾ ಶಕ್ತಿಶಾಲಿ ಅನ್ಕೊಳ್ತಾ ಇರಿ. ಒಂದು ವಾರ 10 ದಿವಸ ಅದನ್ನೇ ಪ್ರಾಕ್ಟೀಸ್ ಮಾಡಿ ನೋಡಿ. ನಿಮ್ಗೆ ಏನಾಗತ್ತೆ, ಒಂದ್ ಸ್ವಲ್ಪ ದಿವಸ ಕಳ್ದಂಗೆ ನಿಮ್ಗೆ ಒಂದು ರೀತಿಯ ಶಕ್ತಿಯ ಅನುಭವ ಆಗ್ತಾ ಹೋಗುತ್ತೆ. ನೋಡಿ ಬೇಕಾದ್ರೆ ಇದನ್ನ ನೀವು ಪ್ರಯೋಗ ಮಾಡಿ ನೋಡಿ, ಚೆಕ್ ಮಾಡಿ, ಇದನ್ನ ಬೇಕಾದ್ರೆ ಪ್ರಯೋಗದಲ್ಲಿ ತನ್ನಿ. ನಾನ್ ತುಂಬಾ ನಾನ್ ತುಂಬಾ ಬಲಹೀನ, ನನ್ನ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಯಾವುದು ಆಗೋದಿಲ್ಲ, ನನ್ನ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ತುಂಬಾ ಬಲಹೀನ ಇದ್ದೀನಿ, ಈ ತರ ವಿಚಾರಗಳು ಮಾಡ್ತಾ ಇರಿ. ನಿಜವಾಗ್ಲೂ ನೀವೇನು ಕೆಲ್ಸಕ್ಕೆ ಬಾರ್ದವ್ರಂಗ ಅಣ್ಣವ್ರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇದ್ದು ತುಂಬಾ ತುಂಬಾ ನಾನು ತುಂಬಾ ಸಾವುಕಾರ, ನನ್ನಲ್ಲಿ ಎಲ್ಲಾ ಸಂಪತ್ತು ತುಂಬಿದೆ, ನನ್ನಲ್ಲಿ ಎಲ್ಲಾ ಸಿರಿತನ ತುಂಬಿದೆ ಅಂತ ಅನ್ಕೊಳ್ತಾ ಹೋಗಿ ಅದಾಗಿದೆ, ಆಲ್ರೆಡಿ ಪ್ರಯೋಗದಲ್ಲಿ ಬಂದಿದೆ. ಅದಕ್ಕೆ ನೀವು ಕೇಳಿದ್ದೆ ಖುಷಿ ಆಯ್ತು ನನಗೆ. ಅನ್ಕೊಳ್ತಾ ಹೋಗಿ ನಿಮ್ಮ ಮನಸ್ಸು ಎಷ್ಟು ಚೇಂಜ್ ಆಗತ್ತೆ ಅಂತ ಅನ್ನೋದನ್ನ ಚೆಕ್ ಮಾಡಿ. ಸಾವುಕಾರ ಖಂಡಿತ ಆಗಿರ್ತೀರಾ, ನೀವು ಆಗ್ತೀರಾ. ಇಲ್ಲಿ ಸಾವುಕಾರರಾಗೋದು ಅಂತಂದ್ರೆ ಏನ್ ಗೊತ್ತಾ? ಸಾವುಕಾರರಾಗೋದಂದ್ರೆ ಏನಿಲ್ಲಿ? ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದ್ರೆ ಸಾವುಕಾರ ಆದಂಗ? ಅವ್ರನ್ನ ಸ್ವಲ್ಪ ಕೆತಿಕಿ ನೋಡಿ, ತುಂಬಾ ಬಡತನ ಇರ್ತದೆ ಅವರಲ್ಲಿ. ಯಾವ ಬಡತನ? ಸುಖದ ಬಡತನ, ಶಾಂತಿಯ ಬಡತನ, ಆನಂದದ ಬಡತನ, ನಿದ್ರೆಯ ಬಡತನ, ಊಟ ತಿಂದ್ರೆ ಜೀರ್ಣಿಸ್ಕೊಳಕ್ಕೆ ಆಗದೆ ಇರುವಂತ ಬಡತನ. ಇವೆಲ್ಲ ಬಡತನಗಳಲ್ವಾ? ನೀವು ನಿಜವಾಗ್ಲೂ ಸಾವುಕಾರರಾಗ್ತೀರಿ. ನಾವು ಸಾವುಕಾರ ಅಂತ ಯಾಕೆಂತಂದ್ರೆ ನಿಮ್ಮಲ್ಲಿ ಏನಾಗತ್ತೆ ಅಂದ್ರೆ ಸಾವುಕಾರತನ ಬರ್ತದೆ. ಯಾವುದು? ಸುಖ, ಶಾಂತಿ, ನೆಮ್ಮದಿ, ಆನಂದದ ಈ ಸಾವುಕಾರತನ ಬರ್ತಾ ಹೋಗ್ತದೆ. ನೋಡಿ ಬಂಧುಗಳೇ, ಯಾರಲ್ಲಿ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಇವು ಇರ್ತವೋ ಭೂಮಿ ಮೇಲೆ ಅವನಿಗಿಂತ ದೊಡ್ಡ ಸಾವುಕಾರ ಇನ್ಯಾರೂ ಇಲ್ಲ. ಸಾವುಕಾರ ಆಗ್ತೀರಾ? ಸಾವುಕಾರ ಅನ್ಕೊಳ್ಳಿ, ಸಾವುಕಾರ ಖಂಡಿತ ಆಗ್ತೀರಾ. ಅಷ್ಟೇ ಅಲ್ಲ, ಸ್ವಲ್ಪ ದುಡ್ಡು ಕೂಡ ಬರ್ತದೆ ನಿಮ್ಗೆ, ಅದು ಆಗತ್ತೆ. ಬಡವರಂದ್ರೆ ಯಾರು? ಸಾವುಕಾರರಂದ್ರೆ ಯಾರು ಮಲಗಿದ ಕೂಡ್ಲೆ ನಿಮಿಷದಲ್ಲಿ ನಿದ್ರೆ ಮಾಡ್ತಾರೋ,
ತಿಂದಿದ್ದು ಪೂರ್ತಿ ಜೀರ್ಣ ಆಗ್ತದೋ ಅಂದ್ರೆ 2-3 ಒಳಗೆ ತಿಂದ್ರೆ 10 ತಿಂದ್ಬಿಟ್ಟು ಆಮೇಲೆ ನಂಗೆ ಜೀರ್ಣ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡಬೇಡಿ. ಏನಾದ್ರೂ ಇರ್ಲಿ ನಿಮ್ಮ ಹತ್ರ, ಏನಾದ್ರೂ ಇಲ್ದೇ ಇರ್ಲಿ, ತೃಪ್ತಿಯಿಂದ ಇರ್ತಿರೋ, ಖುಷಿಯಿಂದ ಹ್ಯಾಪಿ ಆಗಿರ್ತಿರೋ. ನೀವು ಚಿಕ್ಕ ಮಕ್ಳಾಗಿರ್ತೀರಾ, ನಿಮ್ಮ ಹತ್ರ ಯಾವ್ದು ಸಂಪತ್ತಿರಲ್ಲ, ಏನು ಸಿರಿವಂತಿಕೆ ಇರಲ್ಲ, ನಿಮ್ಗೆ ಏನಿದೆ ನಿಮ್ ತಂದೆ ಹತ್ರ ಎಷ್ಟಿದೆ ಆಸ್ತಿ ಅದು ನಮಗ್ ಬರ್ತದ ಇಲ್ವಾ ಯಾವ ಚಿಂತೆಗಳು ಇರಲ್ಲ. ಬಟ್ ಹೆಂಗಿರ್ತೀರಾ? ಖುಷಿಯಾಗಿರ್ತೀರಾ, ಹೌದಲ್ವಾ? ತೃಪ್ತಿ ಎನ್ನುವಂಥದ್ದೇ ಬಹಳ ದೊಡ್ಡ ಸಂಪತ್ತು ಈ ಜೀವನದಲ್ಲಿ. ಸೊ ಯಾರಲ್ಲಿ ಈ ಒಂದು ಯಾರು ಸುಖವಾಗಿರ್ತಾರೆ, ಶಾಂತವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ, ತೃಪ್ತಿಯಿಂದ ಇರ್ತಾರೆ, ಮಲ್ಕೊಂಡ್ ಕೂಡಲೇ ನಿದ್ರೆ ಬರುತ್ತೆ, ತಿಂದಿದ್ದಷ್ಟು ಜೀರ್ಣ ಆಗ್ತದೆ, ಯಾರ ಬಗ್ಗೆನೂ ಚಿಂತೆ ಬರಲ್ಲ, ಯೋಚನೆ ಬರಲ್ಲ, ಇನ್ನೊಬ್ಬರ ವಿಚಾರಕ್ಕೆ ತಲೆ ಹಾಕೋದಿಲ್ಲ, ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕೋದಿಲ್ಲ, ತೃಪ್ತಿಯಿಂದ ಹ್ಯಾಪಿಯಾಗಿ ತಮ್ಮನ್ನ ತಾವು ನೋಡ್ಕೊಂಡು ತಮ್ಮ ತೃಪ್ತಿಯಲ್ಲಿ ತಾವಿರ್ತಾರೆ. ಅವ್ರಿಗಿಂತ ದೊಡ್ಡ ಸಾಹುಕಾರ ಇನ್ಯಾರಿಲ್ಲ. ಮನೆಯಲ್ಲಿ ಕೋಟಿ ಕೋಟಿ ಕೊಳಿತಾ ಇರ್ಲಿ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಅವ್ರ ಮನೆಯಲ್ಲಿರ್ಲಿ, ಅವ್ರಿಗೆ ಕೇಳಿದ್ದು ಕೊಡಿಸ್ಲಿ, ಬೇಕಾದ್ದು ಕೊಡಿಸ್ಲಿ, ಅವ್ರಿಗೆ ಬೇಕಾದಷ್ಟು ಇರ್ಲಿ, ಎಷ್ಟನ್ನ ಇರ್ಲಿ, ಆದ್ರೂ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ ಅಂದ್ರೆ ಅವ್ರಿಗಿಂತ ದೊಡ್ಡ ಬಡವರು ಯಾರು ಇಲ್ಲ ಈ ಭೂಮಿ ಮೇಲೆ. ಬಡತನ ಸಿರಿತನ ಅನ್ನುವಂಥದ್ದು ಹಣದ ಆಧಾರದ ಮೇಲೆ ಇಲ್ಲ ಬಂಧುಗಳೇ. ಅದಿರೋದು ಯಾವ ಆಧಾರದ ಮೇಲೆ? ತೃಪ್ತಿಯ ಆಧಾರದ ಮೇಲೆ. ಸುಖ ಶಾಂತಿ ನೆಮ್ಮದಿ ತೃಪ್ತಿಯ ಆಧಾರದ ಮೇಲಿದೆ, ಹೌದಾ ಅಲ್ವಾ? ಬಟ್ ಹಣ ಬೇಕು. ಎತ್ತಕ್ಕೆ ಬೇಕು? ಮನೆ ಬೇಕು, ಓಡಾಡ್ಲಿಕ್ಕೆ ವಾಹನ ಬೇಕು, ಬಟ್ಟೆ ಹಾಕೊಳಕ್ ಬೇಕು, ಎಲ್ಲ ಸೌಕರ್ಯಗಳು ಬೇಕು. ನಾಳೆ ದಿವಸ ಏನೋ ಹೆಚ್ಚು ಕಮ್ಮಿ ಆಯ್ತು, ಆಪತ್ಕಾಲಕ್ಕೆ ಹಣ ಬೇಕಲ್ವಾ? ಹಣ ಈಗ ನಿಮಗೊಂದು ಸ್ವಲ್ಪ ಹಣ ಸಿಕ್ತು, ಏನ್ ಮಾಡ್ತೀರಿ? ಮನೆ ಕಟ್ಕೋತೀರಿ, ಕಾರ್ ತಗೊಂತೀರಿ, ಒಂದಷ್ಟು ಬ್ಯಾಂಕಲ್ಲಿ ಇಟ್ಕೊಂತೀರಿ, ಮತ್ತಿನ್ನೇನ್ ಮಾಡ್ತೀರಿ? ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಾ? ಅಲ್ಲಲ್ಲ, ಅದಿರ್ಲಿ ಆಮೇಲೆ. ಒಂದು 5 ಎಕರೆ ಜಮೀನು, 10 ಎಕರೆ ಜಮೀನ್ ತಗೊಂತೀರಾ. 10 ಎಕರೆ ಜಮೀನ್ ತಗೊಂಡು ಇರೋ ದುಡ್ಡೆಲ್ಲ ಖಾಲಿ ಮಾಡ್ತೀರಾ, ಅದಕ್ಕೆ 100ರಷ್ಟು ಬಂದ್ಬಿಡ್ತು. ಮತ್ತೆ ಏನ್ ಮಾಡ್ಲಿಕ್ಕಾಗತ್ತೆ? ಎಷ್ಟು ತಿನ್ಲಿಕ್ಕಾಗತ್ತೆ? ಏನ್ ಮಾಡ್ಲಿಕ್ಕೆ? ಒಂದ್ ಮನೆ ಕಟ್ಕೋತೀರಾ, 2 ಕಟ್ಕೋತೀರಾ, 10 ಕಟ್ಕೋತೀರಾ, ಎಷ್ಟಂತ ಕಟ್ಕೋತೀರಾ? ಒಂದ್ ಕಾರ್ ತಗೊಂತೀರಾ, 2 ತಗೊಂತೀರಾ, 3 ತಗೊಂತೀರಾ, ಎಷ್ಟಂತ ತಗೊಳ್ತೀರಾ? 2 ಹೊತ್ತು ಊಟ ಮಾಡ್ಬೋದಾ? ಆಕ್ಚುಲಿ ಒಪ್ಪತ್ತು ಊಟ ಮಾಡಿದ್ರೇನೆ ಆರೋಗ್ಯ. 2 ಹೊತ್ತು ಮಾಡಿದ್ರೆ ಪರವಾಗಿಲ್ಲ, 3 ಹೊತ್ತು ಮಾಡಿದ್ರೆ ರೋಗ, 4 ಹೊತ್ತು ಮಾಡಿದ್ರೆ ಮುಗೀತು ಕತೆ. ಆಹಾರವನ್ನ ಎಷ್ಟು ಹಗುರವಾಗಿ ತಗೊಂತೀವಿ, ಎಷ್ಟು ಸಾತ್ವಿಕವಾಗಿ ತಗೊಳ್ತೀವಿ, ಎಷ್ಟು ಕಡಿಮೆ ತಗೊಳ್ತೀವಿ, ಎಷ್ಟೆಷ್ಟು ನಮ್ಮ ಕ್ಯಾಲೋರೀಸ್ನ ಕಡಿಮೆ ಮಾಡ್ಕೊಳ್ತೀವಿ. ನಾನು ನ್ಯಾಚುರೋಥೆರಪಿಸ್ಟು ಕೂಡ 1 ತಿಂಗಳು ನಾನು ಊಟ ಮಾಡದೇ ಇರ್ತೀನಿ. ನಾನು ಅದ್ರ ಬಗ್ಗೆ ಈಗ ಆ ಟಾಪಿಕ್ ಹೋಗಲ್ಲ ನಾನೀಗ, ಯಾಕಂದ್ರೆ ನನ್ನ ಸಬ್ಜೆಕ್ಟ್ ಬೇರೆ ಆಗಿರೋ ಕಾರಣ ಹೆಲ್ತ್ ಸಬ್ಜೆಕ್ಟ್ಗೆ ನಾನು ಹೋಗೋದಿಲ್ಲ. ಎಷ್ಟೆಷ್ಟು ನಾವು ಕಡಿಮೆ ತಗೊಳ್ತೀವಿ, ಜೀರ್ಣವಾಗುವಷ್ಟು ತಗೊಳ್ತೀವಿ, ಕ್ಯಾಲೋರೀಸ್ ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ, ಅಷ್ಟೆಷ್ಟು ಹಗುರವಾಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ, ಆನಂದವಾಗಿರ್ತೀವಿ, ಹಗುರವಾಗಿರ್ತೀವಿ, ಖುಷಿಯಾಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಇದಂತೂ ಸತ್ಯ. ಈಗ ನನಗೆ 56, ನಾನು ಇದುವರೆಗೂ ಬ್ಲಡ್ ಚೆಕಪ್ ಮಾಡಿಸೇ ಇಲ್ಲ, ಹಾಸ್ಪಿಟ್ಲ್ ಹೋಗೇ ಇಲ್ಲ. ಮೊನ್ನೆ ಮೌಂಟ್ ಆಬುಗೆ ಹೋಗಿದ್ದೆ. ನೋಡೋಣ ಒಂದ್ಸರಿ ಮಾಡಿಸ್ಬಿಡೋಣ, ನೋಡೋಣ ಏನೇನಿದೆಯೋ ಒಳಗಡೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಚೆಕ್ ಮಾಡಿಸ್ದೆ. ಡಾಕ್ಟರ್ ಸಚಿನ್ ಅಂತ, ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಲೈಫಲ್ಲಿ ಅಂದ್ರು. ಲೈಫಲ್ಲೇ ಫಸ್ಟ್ ಟೈಮು. ನನಗೂ ಇಷ್ಟ ಇಲ್ಲ ಮಾಡ್ಸಕ್ಕೆ, ಜೊತೆಯಲ್ಲಿ ಇರೋರು ತಲೆ ತಿಂತಾ ಇದಾರೆ. ಒಂದ್ಸರಿ ಮಾಡಿಸ್ಬಿಡಿ, 56 ಆಗಿದೆಯಲ್ಲ, ಏನಿದೆಯೋ ಏನಿಲ್ವೋ, ಏನಾನ ಇದ್ರೆ ಅದನ್ನ ಆಹಾರದಲ್ಲಿ ಮಾತ್ರೆ ಅಂತೂ ತಗೊಳಕ್ ಹೋಗಲ್ಲ. ಆಹಾರದಲ್ಲಿ, ಜೀವನದ ಶೈಲಿಯಲ್ಲಿ ಅದನ್ನ, ಈಗ ವಿಟಮಿನ್ ಡಿ ಕಮ್ಮಿ ಇದೆ, ಬಿಸಿಲಲ್ಲಿ ನಿಂತ್ಕೊಂಡ್ರೆ ಬಂದ್ಬಿಡ್ತದೆ ವಿಟಮಿನ್ ಡಿ. ಇನ್ನೇನು ಕೊರತೆ ಇದೆ, ಅದಕ್ಕೆ ಏನ್ ಮಾಡ್ಬೇಕು? ಫುಡ್ ಅಲ್ಲಿ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡ್ತದೆ, ಹೌದಲ್ವಾ? ಹಾಗಾಗಿ ಸುಮ್ನೆ ಚೆಕ್ ಮಾಡಿಸ್ದೆ. ಏನಿಲ್ಲ, ನಿಶ್ಚಿಂತ. ಏನಾದ್ರು ಇತ್ತಾ? ಸರ್ ಮಾಡ್ಕೊಳ್ಳೋಣ, ಊಟದಲ್ಲಿ ಸರ್ ಮಾಡ್ಕೊಳ್ಳೋಣ, ಆಹಾರದಲ್ಲಿ ಸರ್ ಮಾಡ್ಕೊಳ್ಳೋಣ. ಆಹಾರವೇ ಔಷಧ. ನಿಮ್ಮ ಕಿಚನ್, ನಿಮ್ಮ ಅಡಿಗೆ ಮನೆನೇ ಮೆಡಿಕಲ್ ಸ್ಟೋರ್. ಆಹಾರನೇ ಔಷಧಿ, ಬೇರೆ ಏನಿಲ್ಲ. ಸೊ ಹಾಗಾಗಿ ನಮ್ಮ ಆರೋಗ್ಯ ಯಾರ ಕೈಯಲ್ಲಿದೆ? ನಾವು ತಿನ್ನುವ ಆಹಾರದಲ್ಲಿದೆ. ಅದು ಹಿರಿಯರು ಹೇಳಿರೋದು ಸುಮ್ಮನೆ ಅಲ್ಲ. ಏನಂತ? ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಸತ್ಯ. ಇಡೀ ದಿನದಲ್ಲಿ ಯಾರ್ಯಾರನ್ನೋ ಮೀಟ್ ಮಾಡ್ತೀವಿ, ಏನೇನೋ ವಿಚಾರಗಳು ಮಾಡ್ತೀವಿ,
ಏನೇನೋ ಸಂಕಲ್ಪಗಳು ಮಾಡ್ತೀವಿ, ಅನೇಕ ವಿಚಾರಗಳು ಬರ್ತವೆ. ಇದೆಲ್ಲ ಕೂಡ ನಮ್ಮ ಆತ್ಮದಲ್ಲಿ ಹೋಗಿ ತುಂಬಿಕೊಂಡು ಒಳಗಡೆ ಆತ್ಮ ಮೈಲಿಗೆ ಆಗ್ತದೆ, ಕೊಳೆ ಆಗ್ತದೆ. ಅದರಿಂದ ಬಾರದ ಅನುಭವ ಮತ್ತು ಅದರಿಂದ ಅಶಾಂತಿಯ ಅನುಭವ ನಮ್ಗೆ ಆಗ್ತಾ ಹೋಗತ್ತೆ. ಈ ಕೊಳೆಯನ್ನ ತೊಳ್ಕೊಳ್ಳುವಂತಹ ಒಂದು ವಿಧಾನ ಯಾವುದು ಅಂತಂತಂದ್ರೆ, ಒಂದು ಸಕಾರಾತ್ಮಕ ಚಿಂತನೆಗಳು, ಸಕಾರಾತ್ಮಕ ಶುದ್ಧ ಶುಭ ಚಿಂತನೆಗಳು. ಅದು ನಮಗೆ ಸಿಗುವುದು ಭಗವಂತನ ಜ್ಞಾನದಿಂದ, ಆಧ್ಯಾತ್ಮಿಕ ಜ್ಞಾನದಿಂದ. ಆಧ್ಯಾತ್ಮಿಕತೆ ಅಂದ್ರೆ ಏನು? ಅಗೈನ್ ಕ್ವಶನ್. ಆಧ್ಯಾತ್ಮಿಕತೆ ಅಂದ್ರೆ ಏನು? ಆಧ್ಯಾತ್ಮಿಕತೆ ಅಂದ್ರೆ ಏನು? ಆತ್ಮಕ್ಕೆ ಆದ್ಯತೆಯನ್ನ ಕೊಡುವುದೇ ಆಧ್ಯಾತ್ಮಿಕತೆ. ನಾವು ಶರೀರಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅಂದ್ರೆ ಶರೀರನೇ ನಾವು ಅಂತ ತಿಳ್ಕೊಂಡು ಶರೀರಕ್ಕೆ ಏನ್ ಬೇಕೋ ಕೊಟ್ಕೊಂಡು ಬದುಕ್ತಾ ಇದ್ದೀವಿ. ಅದೇನ್ ಮಾಡ್ತಾ ಇದೆ, ನೀನ್ ನನಗೆ ಇದು ಕೊಡ್ತಾ ಇದೀಯ, ನಾನು ಸರಿಯಾಗಿ ಕೊಡ್ತೀನಿ ಇರು ನಿನ್ಗೆ ಅಂತೇಳಿ ಅದು ಕೊಡ್ತಾ ಇದೆ ಏನ್ ಬೇಕೋ. ಹೌದಾ? ಸೊ ಆಧ್ಯಾತ್ಮಿಕತೆ ಅಂತಂದ್ರೇನು? ಆತ್ಮಕ್ಕೆ ಆದ್ಯತೆಯನ್ನ ಕೊಡುವುದೇ ಆಧ್ಯಾತ್ಮಿಕತೆ. ಬೇರೆ ಇನ್ನೇನಿಲ್ಲ ಆಧ್ಯಾತ್ಮಿಕತೆ ಅಂತಂದ್ರೆ. ಆಧ್ಯಾತ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ಮಾರ್ಗ ಶಬ್ದಗಳನ್ನ ಬಳಸ್ತೀವಿ. ಆತ್ಮಕ್ಕೆ ಆದ್ಯತೆಯನ್ನ ಕೊಡೋದು, ಬೇರೆ ಏನಿಲ್ಲ. ಸಿಂಪಲ್. ಸೊ ಒಂದು ಸದ್ವಿಚಾರಗಳು, ಸದ್ಭಾವನೆಗಳು ಆತ್ಮವನ್ನ ಶುದ್ಧ ಮಾಡುವಂತಹದ್ದು. ಎರಡನೇದು ಸತ್ಯತೆಯ ಸಾಗರ, ಪವಿತ್ರತೆಯ ಸಾಗರ, ಶುದ್ಧತೆಯ ಸಾಗರ, ಜ್ಞಾನದ ಸಾಗರ, ಶಾಂತಿಯ ಸಾಗರ, ದಯಾ ಸಾಗರ, ಶಕ್ತಿಯ ಸಾಗರ, ಪರಮಪಿತ ಪರಮಾತ್ಮ, ತಂದೆ ನಿರಾಕಾರ ಪರಮಾತ್ಮ. ಆ ತಂದೆಯ ಜೊತೆ ಬುದ್ಧಿಯೋಗವನ್ನ ಜೋಡಿಸುವುದು. ಎಷ್ಟೆಷ್ಟು ನಾವು ಪವಿತ್ರತಾ ಸಾಗರ ಪರಮಾತ್ಮನೊಂದಿಗೆ ನಮ್ಮ ಬುದ್ಧಿಯನ್ನ ಜೋಡಿಸ್ತೀವೋ, ನಮ್ಮ ಸಂಬಂಧವನ್ನ ಜೋಡಿಸ್ತೀವೋ, ನಮ್ಮ ಪ್ರೀತಿಯನ್ನ ಜೋಡಿಸ್ತೀವೋ, ನಮ್ಮ ಮನಸ್ಸನ್ನ ಜೋಡಿಸ್ತೀವೋ, ನಮ್ಮ ಹೃದಯವನ್ನ ಇಡ್ತೀವೋ, ನಮ್ಮ ಪರಮಾತ್ಮನ, ನಮ್ಮ ತಂದೆಯ ಜೊತೆ ನಾವು ಎಷ್ಟೆಷ್ಟು ನಮ್ಮ ಸಂಬಂಧಗಳನ್ನ ಜೋಡಿಸ್ತಾ ಹೋಗ್ತೀವೋ ಅಷ್ಟಷ್ಟು ಪರಮಾತ್ಮನಿಂದ ನಮ್ಗೆ ಕಿರಣಗಳು ಸಿಗ್ತವೆ, ರೇಸ್ ಬರ್ತದೆ, ಶಕ್ತಿಯ ಕಿರಣಗಳು ಬರ್ತದೆ, ಪವಿತ್ರತೆಯ ಕಿರಣಗಳು ಬರ್ತದೆ. ಪರಮಾತ್ಮನಿಂದ ನಮ್ಗೆ ಏನೇನ್ ಬರ್ಬೇಕೋ, ಏನೇನ್ ಸಿಗ್ಬೇಕೋ ಎಲ್ಲ ಸಿಗ್ತಾ ಹೋಗ್ತದೆ. ಆತ್ಮದ ಕೊಳೆ ಏನಾಗತ್ತೆ? ಶುದ್ಧ ಆಗ್ತಾ ಹೋಗತ್ತೆ, ಕೊಳೆ ಬಿಟ್ಟು ಹೋಗ್ತಾ ಹೋಗತ್ತೆ. ಯಾವ ರೀತಿ ತುಕ್ಕು ಹಿಡಿದಿರುವಂತಹ ಒಂದು ಕಬ್ಬಿಣದ ವಸ್ತುವನ್ನ ನಾವು ತಗೊಂಡು ಹೋಗ್ಬಿಟ್ಟು ಬೆಂಕಿಯಲ್ಲಿ ಹಾಕಿದ್ರೆ ಆ ತುಕ್ಕೆಲ್ಲ ಬಿಟ್ಟೋಗಿ ಕೆಂಪಗಾಗಿ ಮೆತ್ತಗಾಗ್ಬಿಡ್ತದೆ. ಅದನ್ನ ಹೆಂಗ್ ಬೇಕೋ ಹಂಗೆ ನಾವು ಒಂದು ವಸ್ತುವನ್ನಾಗಿ ತಯಾರು ಮಾಡಬಹುದು. ಹಾಗೆ ನಾನು ಆತ್ಮ ಕೂಡ ಯೋಗದ ಅಗ್ನಿಯಲ್ಲಿ, ಪರಮಾತ್ಮನ ನೆನಪು ಅನ್ನುವಂತಹ ಯೋಗದ ಅಗ್ನಿಯಲ್ಲಿ ನನ್ನನ್ನು ನಾನು ಹಾಕೊಂಡಾಗ ಅದರಲ್ಲಿ ಬೆಂದು ಒಳಗಡೆ ಇರುವಂತಹ ತುಕ್ಕೆಲ್ಲ ಬಿಟ್ಟೋಗಿ ನಾನು ಹೆಂಗ್ ಬೇಕೋ ಹಂಗೆ ಮೋಲ್ಡ್ ಆಗುವಂತಹ ಆತ್ಮ ಆಗ್ತೀನಿ. ಆಗ ಭಗವಂತ ಏನ್ ಮಾಡ್ತಾನೆ? ಇವನ್ನ ಹೆಂಗ್ ಬೇಕೋ ತಿರುಗಿಸ್ಬೋದು, ಹೆಂಗ್ ಬೇಕೋ ತಯಾರು ಮಾಡಬಹುದು ಅಂತ ಹೇಳಿ ತಿಳ್ಕೊಂಡು ನಮ್ಮನ್ನ ಒಂದು ಸುಂದರವಾದ ಮೂರ್ತಿಯನ್ನ ಹಿಂಗಂತ ಅಷ್ಟೇ ರೆಡಿ ಆಗ್ಬಿಡ್ತದೆ ಸೆಕೆಂಡ್ ಅಲ್ಲಿ. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ಹೇಳಿದ್ರಲ್ಲ ಹಾಡೆಯಲ್ಲಿ. ಸರ್ವಶಕ್ತಿವಂತ ಪರಮಾತ್ಮ ತಂದೆ ಆ ರೀತಿ ಹೆಂಗ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತಂದ್ರೆ ಶ್ರೀ ಲಕ್ಷ್ಮೀ ನಾರಾಯಣರನ್ನ ತಯಾರು ಮಾಡಿದ್ದಾರೆ ಪರಮಾತ್ಮ. ಲಕ್ಷ್ಮೀನಾರಾಯಣರು ಹೆಂಗ್ ಕ್ರಿಯೇಟ್ ಆದ್ರು, ಹೆಂಗ್ ತಯಾರಾದ್ರು, ಶ್ರೀಕೃಷ್ಣ ಹೆಂಗ್ ತಯಾರಾದ್ರು, ರಾಮ ಹೆಂಗ್ ತಯಾರಾದ್ರು, ದೇವಾತ್ಮಗಳು ಹೆಂಗ್ ತಯಾರಾದ್ರು, ಧರ್ಮಾತ್ಮರು ಹೆಂಗ್ ತಯಾರಾದ್ರು, ಅದ್ರನ್ನ ತಯಾರು ಮಾಡ್ದವ್ರು ಯಾರು? ಈಗ ನಿಮ್ ಮಕ್ಕಳನ್ನ ಯಾರಾದ್ರೂ ನೋಡಿದ್ರೆ, ಏನಪ್ಪಾ ಇಷ್ಟು ಎಂತ ಒಳ್ಳೆ ಮಗು ನೀನು, ಎಂತ ಒಳ್ಳೆ ನಡತೆ ಗುಣ ಇದೆ ನಿಮ್ಮಲ್ಲಿ, ಯಾರಪ್ಪ ನಿಂಗ್ ತಯಾರು ಮಾಡ್ದವ್ರು ಅಂತ ಕೇಳ್ತಾರ ಇಲ್ವೋ? ನಮ್ಮಪ್ಪ ನಂಗೆ ಬುದ್ಧಿ ಕಲಿಸಿ ಹೇಳಿ ನಮ್ಮ ತಂದೆ ತಾಯಿ ನನ್ನನ್ನು ಈ ತರ ಬೆಳೆಸಿದ್ದಾರೆ ಅಂತ ಗರ್ವದಿಂದ ಹೇಳ್ಕೊಳ್ತಾನೆ. ಹಾಗೆ ದೇವಾತ್ಮಗಳನ್ನು ಕೂಡ ತಯಾರು ಮಾಡಿದಂಥವ್ರು ಯಾರು? ದೇವಾತ್ಮಗಳನ್ನ ತಯಾರು ಮಾಡಿದವರು ಪರಮಾತ್ಮ. ದೈವಿ ಗುಣಗಳ ಸಾಗರ, ದೈವಿ ಶಕ್ತಿಗಳ ಸಾಗರ ಪರಮಾತ್ಮ ಅವರಲ್ಲಿ ದೈವಿ ಗುಣಗಳನ್ನ, ಶಕ್ತಿಗಳನ್ನ ತುಂಬಿ ದೇವಾತ್ಮಗಳನ್ನಾಗಿ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಪೂಜೆಗೆ ಅರ್ಹರನ್ನಾಗಿ, ಪೂಜೆಗೆ ಯೋಗ್ಯರನ್ನಾಗಿ ತಂದೆ ಪರಮಾತ್ಮ ಮಾಡಿದ್ದಾರೆ. ನಾವು ಅವ್ರನ್ನೆಲ್ಲ ಪೂಜಿಸ್ತಾ ಇದ್ದೀವಿ. ಸೊ ನಾವು ಕೂಡ ಈಗ ಪರಮಾತ್ಮನ ಜೊತೆ ಯೋಗವನ್ನ ಜೋಡಿಸಿ, ಬುದ್ಧಿಯನ್ನ ಜೋಡಿಸಿ, ಸಂಬಂಧವನ್ನ ಜೋಡಿಸಿ ನಾವು ಕೂಡ ಪರಮಾತ್ಮನಿಂದ ಆ ಗುಣ ಶಕ್ತಿಗಳನ್ನ ತುಂಬಿಕೊಂಡು, ನಮ್ಮಲ್ಲಿ ದೈವಿ ಶಕ್ತಿಗಳನ್ನ ತುಂಬಿಕೊಂಡ್ರೆ ಆತ್ಮದಲ್ಲಿ ಮುಂದಿನ ಜನ್ಮ ನಮಗೆ ಅಂತಹ ಶ್ರೇಷ್ಠವಾದ ಜನ್ಮ ಸಿಕ್ಕತ್ತೆ.
ಈಗ ನಾವೇನ್ ಅನುಭವಿಸ್ತಾ ಇದ್ದೀವಿ ಜೀವನದಲ್ಲಿ ಸುಖ ಶಾಂತಿ, ಇದು ನಮ್ಮ ಪೂರ್ವ ಜನ್ಮದ ಕರ್ಮದ ಲೆಕ್ಕಾಚಾರ. ಮುಂದಕ್ಕೇನ್ ನಾವು ಜನ್ಮ ಪಡ್ಕೊಂತೀವೋ ಅದು ನಾವು ಈಗ ಮಾಡ್ಕೊಳ್ಳುವಂತಹ ಕರ್ಮದ ಫಲ. ಪಾಸ್ಟೇ ಪಾಸ್ಟೇ ಪ್ರೆಸೆನ್ಸೇ ಫ್ಯೂಚರ್. ಇದು ಸಿದ್ಧ, ಇದಂತೂ ಸತ್ಯ, ಹೌದಲ್ವಾ? ಅದಕ್ಕೋಸ್ಕರ ನಮ್ಮ ಬುದ್ಧಿ ಯೋಗವನ್ನ ಪರಮಾತ್ಮನ ಜೊತೆ ಜೋಡಿಸೋದು ಅಂತಂದ್ರೆ ಏನು? ವೆರಿ ಸಿಂಪಲ್. ನಾನು ಆತ್ಮ, ನನ್ನ ತಂದೆ ಜನ್ಮ ಜನ್ಮಾಂತರದ ತಂದೆ ಪರಮಾತ್ಮ, ಎಲ್ಲರಿಗೂ ತಂದೆ ಒಬ್ರೆ. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಶಿವನ್ ದೇವಸ್ಥಾನಕ್ಕೆ ಹೋಗ್ತೀರಿ, ಅಪ್ಪ ಕಾಪಾಡು ಅಂತೀರಾ. ಅಪ್ಪ ಕಾಪಾಡು ಅಂತ ನೀವು ಅಪ್ಪ ಅಂತೀರಾ. ನಿಮ್ಗೆ ಅಪ್ಪ ಆದವ್ರು ನಿಮ್ ಪತ್ನಿಗೆ ಏನಾಗ್ಬೇಕು? ಮಾವ ಆಗ್ಬೇಕು. ನೀವು ಅಪ್ಪ ಕಾಪಾಡು ಅಂದ್ರೆ ನಿಮ್ ಪತ್ನಿ ಮಾವ ಕಾಪಾಡು ಅಂತಾರ? ಅವ್ರೇನಂತಾರೆ? ಅವ್ರು ಕೂಡ ಅಪ್ಪ ಕಾಪಾಡು ಅಂದ್ರೆ ನಿಮಗೆ ಕೂಡ ಅಪ್ಪ ಅವ್ರೆ, ಅವ್ರಿಗೂ ಕೂಡ ಅಪ್ಪ ಅವ್ರೆ, ಮಾವ ಅಲ್ಲ. ಅಂದ್ರೆ ಇದ್ರ ಅರ್ಥ ಏನು? ನಾನು ಆತ್ಮ, ಅವರು ಆತ್ಮ, ಅವರ ಆತ್ಮಕ್ಕೂ ತಂದೆ ಪರಮಾತ್ಮ ಅವರೇ, ನನ್ನ ಆತ್ಮಕ್ಕೂ ತಂದೆ ಪರಮಾತ್ಮ ಅವರೇ. ಇದು ಒಪ್ತೀರಾ? ಸೊ ನಮ್ಮೆಲ್ಲ ಜೀವಾತ್ಮಗಳಿಗೆ ತಂದೆ ಒಬ್ಬರೇ ಆಗಿದ್ದಾರೆ. ಯೋಗ ಮಾಡೋದಂತಂದ್ರೆ ಇನ್ನೇನು ಅಲ್ಲ ಬಂಧುಗಳೇ, ನಮ್ಮಪ್ಪ ಯಾರು ಅಂತ ತಿಳ್ಕೊಂಡು ನಮ್ಮಪ್ಪನ ನಾವು ಪ್ರೀತಿಸೋದೇ ಯೋಗ, ಬೇರೆ ಇನ್ನೇನಿಲ್ಲ. ಸಿಂಪಲ್. ನಮ್ಮಪ್ಪ ಯಾರು ಅಂತ ತಿಳ್ಕೋಬೇಕು, ನನ್ನ ಜನ್ಮ ಜನ್ಮಾಂತರದ ತಂದೆ ಯಾರು ಅಂತ ತಿಳ್ಕೋಬೇಕು. ನನ್ನ ತಂದೆಯನ್ನ ನಾನು ಪ್ರೀತಿಸ್ಬೇಕು. ನಮ್ಮ ತಂದೆಯನ್ನು ನಾವು ಪ್ರೀತಿಸೋದು ಕಷ್ಟನಾ ನಮ್ಗೆ? ನಮ್ಮ ತಂದೆಯಿಂದ ನನ್ಗೇನ್ ಸಿಗತ್ತೆ? ತಂದೆ ಆಸ್ತಿ ನನಗೆ ಸಿಗತ್ತೆ, ಹೌದಲ್ವಾ? ಹಾಗೆ ನನ್ನ ತಂದೆಯನ್ನು, ನನ್ನ ಆತ್ಮದ ತಂದೆಯನ್ನು ಪ್ರೀತಿಸೋದು ನನಗೆ ಕಷ್ಟ ಆಗತ್ತಾ? ನನ್ನ ತಂದೆ ಅಲ್ವಾ, ಅವರಿಂದ ನನ್ಗೇನ್ ಸಿಗತ್ತೆ? ಅವ್ರ ಹತ್ರ ಏನೇನು ಆಸ್ತಿ ಇದೆಯೋ ಅದೆಲ್ಲ ನನಗೂ ಸಿಗತ್ತೆ. ಈ ತಂದೆಯಿಂದ 1-2 ಎಕರೆ ಜಾಗ ಸಿಗ್ಬೋದು, ಅದನ್ನ ನಾನು ಇನ್ಯಾರಿಗೋ ಬಿಟ್ಟು ಹೋಗ್ತೀನಿ. ಆ ತಂದೆಯಿಂದ ನನಗೆ ಸಿಗುವಂತ ಆಸ್ತಿ ಏನು? ಸುಖ ಸಾಗರ, ಶಾಂತಿಯ ಸಾಗರ, ಜ್ಞಾನ ಸಾಗರ, ಪ್ರೇಮ ಸಾಗರ, ಕರುಣಾ ಸಾಗರ, ದಯಾ ಸಾಗರ. ಆ ಆಸ್ತಿ ಸಿಗ್ತದೆ ನನ್ಗೆ. ಈ ಆಸ್ತಿ ಬಿಟ್ಟೋಗುವಂಥದ್ದು, ಆ ಆಸ್ತಿ ತಗೊಂಡೋಗುವಂಥದ್ದು, ಈ ಆಸ್ತಿ ಕರಗೋಗುವಂಥದ್ದು, ಆ ಆಸ್ತಿ ಎಂದೂ ಕರಗದೆ ಇರುವಂಥದ್ದು. ಈ ಆಸ್ತಿ ನಮ್ಗೆ ದುಃಖನೂ ಕೊಡ್ಬೋದು, ಸುಖನೂ ಕೊಡ್ಬೋದು. ಆ ಆಸ್ತಿ ಸುಖ ಬಿಟ್ರೆ ಇನ್ನೇನು ಕೊಡಲ್ಲ. ಯಾವ್ದು ಬೇಕು ಬಂಧುಗಳೇ? ಸದಾ ಕಾಲದ್ದು ಬೇಕಾ, ಅಲ್ಪ ಕಾಲದ್ದು ಬೇಕಾ? ಸ್ವಲ್ಪಕ್ಕೆ ತೃಪ್ತರಾಗಬೇಡಿ, ಸ್ವಲ್ಪ ಆಸೆ ಜಾಸ್ತಿ ಮಾಡ್ಕೊಳ್ಳಿ ಇವತ್ತಿಂದ. ಯಾವ ಆಸೆ? ಶಾಶ್ವತವಾದಂತದ್ದನ್ನ ಪಡ್ಕೊಳ್ಳುವಂತ ಆಸೆ ಇಟ್ಕೊಳ್ಳಿ ಇವತ್ತಿಂದ. ಅಲ್ಪ ಕಾಲದ್ದು ಕೂಡ ಅದು ಇರ್ಲಿ, ಜೊತೆಗಿರ್ಲಿ, ಅದು ಬೇಕು. ಇಲ್ಲ ಅಂದ್ರೆ ಹೆಂಗೆ? ನಮ್ಗೆ ಸುಖ ಶಾಂತಿ ಇದೆ, ನೆಮ್ಮದಿ ಸಾಕ್ಬಿಡು, ನನ್ ಮನೆ ನೀನ್ ತಗೋಬೇಡು ಅಂತ ಹೇಳ್ಬಿಟ್ಟು ಬೀದಿಯಲ್ಲಿ ಹೋಗಿ ಮಲ್ಗಕ್ಕಾಗತ್ತಾ? ಆಗೋದಿಲ್ಲ. ತೃಪ್ತಿ ಮುಖ್ಯ ಅಲ್ವಾ? ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ, ನೀ ನನ್ನ ಅಂಬಲಿ, ನೀ ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು, ಮರದಡಿಲಿ ಇಟ್ಟರು, ನಾನಂತೂ ನಿನ್ನನ್ನ ನಾರೇ. ಹೌದಲ್ವಾ? ಮಾಡಿಯಲ್ಲಿರಿ, ಮರದ ಕೆಳಗಡೆ ಇರ್ಲಿ, ನಾನು ಅಲ್ಲಿದ್ದೀನಿ ಅಂತ ತೃಪ್ತಿಯಿಂದ ಇದ್ದೀನಿ, ಇಲ್ಲಿದ್ದೀನಿ ಅಂತ ತೃಪ್ತಿಯಿಂದ ಇಲ್ಲ. ಹಂಗಲ್ಲ. ತೃಪ್ತಿಯಿಂದ ಇರೋನು ಅವನೆಲ್ಲಿದ್ರು ತೃಪ್ತಿಯಿಂದಾನೇ ಇರ್ತಾನೆ. ಅತೃಪ್ತಿಯಿಂದ ಇರೋನು ಅವನು ಎಲ್ಲಿದ್ರು ಅತೃಪ್ತಿಯಿಂದಾನೇ ಇರ್ತಾನೆ. ಇದು ಸತ್ಯ. ತೃಪ್ತಿ ಅನ್ನೋದು ಮಾಡಿ ಮಹಲ್ಗಳಲ್ಲಿಲ್ಲ, ಅದು ನಿನ್ನ ಮನಸ್ಸಿನಲ್ಲಿದೆ. ಆ ಮನಸ್ಸನ್ನ ನಿನ್ನ ಭ್ರುಕುಟಿಯಲ್ಲಿ ಅದನ್ನ ನಿಲ್ಲಿಸು. ಒಂದ್ ಕಡೆ ಈಗ ಚಿತ್ತವ ನಿಲ್ಲಿಸು, ಚಿತ್ತವ ಭ್ರುಕುಟಿಯಲ್ಲಿ ಇಲ್ಲಿ ನಿಲ್ಸು, ನಿನ್ನ ಹತೋಟಿಗೆ ತಗೊಂಬ. ಆವಾಗ ನೀನ್ ಹೇಳ್ದಂಗೆ ಕೇಳ್ತದೆ ಮನ್ಸು. ಆವಾಗ ನೀನು ಆ ಮನ್ಸನ್ನ ಹೋಗು ಪರಮಾತ್ಮನ ಹತ್ರ ಅಂತ ಹೇಳಿ ಆರ್ಡರ್ ಮಾಡಿ ಹೋಗತ್ತೆ. ಆವಾಗ ಪರಮಾತ್ಮನಿಂದ ನಮ್ಗೇನ್ ಸಿಗ್ಬೇಕು? ಭಗವಂತ ಹೇಳ್ತಾರೆ, ನನ್ನನ್ನು ನೀವು ನೆನಪು ಮಾಡಿಲ್ಲ, ನನ್ನ ಹತ್ರನೇ ಬಂದಿಲ್ಲ ಅಂದ್ರೆ ನಾನು ಹೆಂಗ್ ಕೊಡ್ಲಿ ನಿಮ್ಗೆ? ಸಾಗರ ಹೇಳತ್ತೆ, ನನ್ನ ಅಲೆಗಳ ಒಂದು ಆನಂದ ನಿಮಗ್ ಬೇಕಾ? ಬಳ್ಳಿ ನನ್ನ ಹತ್ರ. ನಾನ್ ನಿಮ್ ಮನೆ ಹತ್ರ ಬರಕ್ಕಾಗಲ್ಲ, ಬಂದ್ರೆ ಮನೆ ಕೊಚ್ಕೊಂಡು ಹೋಗ್ಬಿಡ್ತದೆ. ಸಾಗರದ ಅಲೆಗಳ ಅನುಭವ ಬೇಕಂದ್ರೆ ನೀವೇನ್ ಮಾಡ್ಬೇಕು? ಸಾಗರನ ನಿಮ್ ಮನೆ ಕರಿಬಾರ್ದು, ಭದ್ರಾ ಆಮೇಲೆ. ಹೌದಲ್ವಾ? ಸೊ ಹಾಗೆ ಭಗವಂತನಿಂದ ನಿಮ್ಗೆ ಏನ್ ಸಿಗ್ಬೇಕು ಅಂತಿದ್ರೆ ನೀವೇನ್ ಮಾಡ್ಬೇಕು? ಭಗವಂತನ ಜೊತೆ ಸಂಬಂಧ ಇಟ್ಕೋಬೇಕು. ಅದ್ಯಾವ ಸಂಬಂಧ? ಪ್ರೀತಿ. ನನ್ ತಂದೆ ಅಂತ ಗೊತ್ತಾಯ್ತು, ಅವರಿಂದ ನನ್ಗೇನ್ ಸಿಗತ್ತೆ? ಯಾಕಂದ್ರೆ ನಾವು ಬುದ್ಧಿವಂತ್ರೆ. ಏನಾದ್ರು ಸಿಕ್ಕಿದ್ರೆ ಮಾತ್ರ ನಾವು ಪ್ರೀತಿ ಇಟ್ಕೊಳ್ಳೋದು, ಸಿಕ್ಕಿಲ್ಲ ಅಂದ್ರೆ ಸುಮ್ನೆ ನಾವೇ ಪ್ರೀತಿ ಇಟ್ಕೊಳ್ಳೋಣ. ಹೌದಲ್ವಾ?
ಸೊ ಪರಮಾತ್ಮನಿಂದ ನಮ್ಗೆ ಇವೆಲ್ಲ ಸಿಗ್ತಾವಲ್ಲ, ಶಾಶ್ವತವಾದ ಸುಖ ಆನಂದ ಸಿಗ್ತದಲ್ಲ ಪ್ರೀತಿ. ಮತ್ತೆ ನನ್ನ ತಂದೆ ಒಂದು ಸಿಗ್ತದೆ, ಎರಡನೇದು ನನ್ನ ಶಾಶ್ವತವಾದ ತಂದೆ. ಇವೆರಡರೂ ನನಗೆ ಅನುಭವ ಆಯ್ತು ಅಂತಂದ್ರೆ ನಾನು ಆಟೋಮೆಟಿಕಲಿ ನನ್ನ ಪ್ರೀತಿನೇ ಪರಮಾತ್ಮನ ಜೊತೆನೆ ಇಟ್ಕೊಳ್ತೀನಿ. ಹೌದಲ್ವಾ? ವ್ಯಕ್ತಿಗಳಿಂದ ದುಃಖ, ವೈಭವದಿಂದ ದುಃಖ, ಪರಮಾತ್ಮನಿಂದ ಸುಖ. ನಂಗೆ ದುಃಖ ಬೇಕಾ ಸುಖ ಬೇಕಾ? ಡಿಸೈಡ್ ಯುವರ್ ಸೆಲ್ಫ್. ಪ್ರೀತಿ ಎಲ್ಲಿರ್ತದೆ ಅಲ್ಲಿ ಸುಖ ಶಾಂತಿ ಇರ್ತದೆ. ಹಾಡು ಕೇಳಿದಿರಲ್ಲ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ. ಅದೆಲ್ಲಿದ್ದವ್ರು ಖುಷಿಯಾಗಿರ್ತಾರೆ. ಆದ್ರೆ ಆ ಪ್ರೀತಿಯಲ್ಲಿ ಸ್ವಾರ್ಥ ಇರಬಾರ್ದು, ಅಷ್ಟೇ, ಇನ್ನೇನಿಲ್ಲ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲ್ಲಿ ಗೀತೆ ಕೇಳ್ತೀರಾ? ಅಕ್ಕ ಅವ್ರಿಗೆ ಭ್ರುಕುಟಿಯಲ್ಲಿ ಕೂರಿಸ್ತಾರ ನೋಡಿ ನಮ್ಮನ್ನ. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ, ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಸಂಕಲ್ಪವನು ಏಕಾಗ್ರಗೊಳಿಸು. ಸಂಕಲ್ಪವನು ಏಕಾಗ್ರಗೊಳಿಸು. ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು. ಆತ್ಮಿಕ ಶಕ್ತಿಯನಿ ಸ್ವೀಕರಿಸು. ಆತ್ಮಿಕ ಶಕ್ತಿಯನಿ ಸ್ವೀಕರಿಸು. ಆತ್ಮಾನಂದವ ಅನುಭವಿಸು. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ.
ಸುಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಭಗವಂತನ ಜೊತೆ ಬುದ್ಧಿಯೋಗ ಜೋಡಿಸ್ಲಿಕ್ಕೆ ಬಹಳ ಮುಖ್ಯವಾದ ಅಸ್ತ್ರ ಯಾವ್ದೇಳಿ? ಪ್ರೀತಿ. ಯಾವುದು? ಪ್ರೀತಿ ಮತ್ತು ಭಾವನೆ. ಭಗವಂತ ಎಂದೂ ಕೂಡ ಭಾವನಾತ್ಮಗಳ ಸ್ವತ್ತೇ ವಿನ ಅಹಂಕಾರದಿಂದ ಮೆರೆಯುವವರ ಸ್ವತ್ತಲ್ಲ. ಭಗವಂತನಿಗೂ ನಮಗೂ ಬಹಳ ದೊಡ್ಡ ಅಡ್ಡಗೋಡೆ ಯಾವುದು ಗೊತ್ತಾ? ಅಹಂಕಾರ. ನಾನು ನನ್ನದೆನ್ನುವಂತ ಅಹಂಕಾರಗಳೇ ಬಹಳ ದೊಡ್ಡ ಅಡ್ಡಗೋಡೆ ಭಗವಂತನಿಗೂ ನಮಗೂ. ಈ ವಿಷಯ ಬಂದಿದ್ದಕ್ಕೊಂದು ಪಾಯಿಂಟ್ ನೆನಪಾಯ್ತು. ತುಕಾರಾಮರು ತುಂಬಾ ಹೆಸರು ಮಾಡಿರ್ತಾರೆ. ಶಿವಾಜಿಗೆ ಅದು ಗೊತ್ತಾಗತ್ತೆ, ನಮ್ಮೂರಲ್ಲಿ ತುಂಬಾ ಒಳ್ಳೆ ಭಕ್ತಾಗ್ರೇಸರ ಇದ್ದಾರೆ ಅಂತ. ನೋಡೋಣ ನಡೀರಿ ಅಂತ ಒಂದಷ್ಟು ತಟ್ಟೆಯಲ್ಲಿ ಚಿನ್ನ ವಜ್ರ ವೈಢೂರ್ಯಗಳನ್ನೆಲ್ಲ ತಗೊಂಡು ಬರ್ತಾರೆ. ಟೆಂಪಲ್ ಅಲ್ಲಿ ಕೂತಿರ್ತಾರೆ ತುಕಾರಾಮರು, ಪಾಂಡುರಂಗದ ರಚನೆ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ. ಶಿವಾಜಿ ಬರ್ತಾರೆ. ಶಿವಾಜಿ ಬಂದ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಅವರು ಎದ್ದು ಬಂದು ನಮಸ್ಕಾರ ಮಾಡ್ತಾರೆ. ನಿಮ್ಮಂತ ಭಕ್ತಾಗ್ರೇಸರ್ ನಮ್ಮ ದೇಶದಲ್ಲಿರೋದು, ನಮ್ಮ ರಾಜ್ಯದಲ್ಲಿರೋದು ನಮ್ಗೆ ತುಂಬಾ ಹೆಮ್ಮೆ ಅಂತ ಹೇಳ್ತಾರೆ. ತುಂಬಾ ಸಂತೋಷ, ತಗೊಳ್ಳಿ ಕಾಣಿಕೆ ತಂದಿದ್ದೀನಿ. ಅವಾಗ ಹೇಳ್ತಾರೆ ತುಕಾರಾಮ್ರು, ಬರೋದ್ ಬಂದ್ರಿ ಮಹಾರಾಜ್ರೆ, ತುಂಬಾ ಸಂತೋಷ. ಈ ಕಸ ಕಡ್ಡಿ ಎಲ್ಲ ಯಾಕೆ ಹೊತ್ಕೊಂಡ್ ಬಂದ್ರಿ ಅಂದ್ರೆ ಹಿಂಗ್ ಸಿಟ್ಟು ಬಂದ್ಬಿಡ್ತು. ಇದೇ ನಾನಿಷ್ಟು ಪ್ರೀತಿಯಿಂದ ನಿಮ್ಗೋಸ್ಕರ ಇದ್ದೆಲ್ಲ ಕಾಣಿಕೆಗಳು ತಂದಿದ್ದೀನಿ, ಕಸ ಕಡ್ಡಿ ಹೊತ್ಕೊಂಡ್ ಬಂದಿದ್ದೀರಲ್ಲ ಅಂತಂತಿರಲ್ಲ ನೀವು ಅಂತ. ಅಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಅದು ನಿಮ್ಗೆ ಚಿನ್ನಾಭರಣ, ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಅದು ತೃಣಕ್ಕೆ ಸಮಾನ. ನೀವು ನೋಡಿ ಬೇಕಾದ್ರೆ ಅಂತ ತಲೆ ಮೇಲೆ ಕೈ ಇಟ್ಟು ಪಾಂಡುರಂಗ ಅಂದ್ರು ತಕ್ಷಣ ಜ್ಞಾನದ ಒಂದು ತಿಳುವಳಿಕೆ ಆತ್ಮದಲ್ಲಿ ಬಂದ್ಬಿಡ್ತು, ವೈರಾಗ್ಯದ ಭಾವನೆ ಮೂಡ್ತು. ಆವಾಗ ಅದನ್ನ ನೋಡ್ತಾರೆ, ಇದು ಒಂದು ವಸ್ತು ಅಷ್ಟೇ, ಇದ್ರಲ್ಲಿ ಏನಿದೆ ಅನ್ನುವಂತಹ ಭಾವನೆ ಅವರಲ್ಲಿ ಬಂದ್ಬಿಡ್ತು. ವೈರಾಗ್ಯದ ಭಾವನೆ ಬಂದ್ಬಿಡ್ತು. ನಾನು ಕೂಡ ನಿಮ್ ಜೊತೆ ಬಂದ್ಬಿಡ್ತೀನಿ, ಶಿಷ್ಯನಾಗ್ಬಿಡ್ತೀನಿ, ಇನ್ಮೇಲೆ ಯಾವ ರಾಜ್ಯನೂ ಬೇಡ ಅಂತಾರೆ. ಇಲ್ಲ, ಹಂಗ್ ಮಾಡ್ಬೇಡಿ. ನೀವು ರಾಜ್ಯವಾಳ್ತಾ ನ್ಯಾಯ ಧರ್ಮದ ರೀತಿಯಲ್ಲಿ ಎಲ್ಲರಿಗೂ ಸಂತುಷ್ಟತೆಯನ್ನು ಪಡಿಸುವಂತಹ ಒಂದು ಧರ್ಮದ ಕಾರ್ಯವನ್ನ ನೀವು ಮಾಡಿ ಅದರಲ್ಲೇ ಭಗವಂತನ ನೀವು ಕಾಣಬೇಕೇ ವಿನ ಬಿಟ್ಟು ಬರಂಗಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಅದೇ ತರ ತ್ಯಾಗರಾಜರು ಒಂದು ಕಡೆ ಏನಾಗುತ್ತೆ, ಅನೇಕ ಕೀರ್ತನೆಗಳನ್ನ ರಚನೆ ಮಾಡಿದ್ಮೇಲೆ ಒಂದೇ ಒಂದು ಸಂಕಲ್ಪ ಬಂತಂತೆ ಮನ್ಸಲ್ಲಿ ಅವ್ರಿಗೆ. ಏನಂತ? ನಾನು ಸಾಕಷ್ಟು ರಚನೆ ಮಾಡ್ಬಿಟ್ಟಿದ್ದೀನಿ ಅಂತ. ಸಾಕಷ್ಟು ರಚನೆ ಮಾಡ್ಬಿಟ್ಟಿದ್ದೀನಿ ಸಂಕಲ್ಪ ಬಂತು. ರಾತ್ರಿ ಮಲ್ಕೊಂಡ್ರು, ಸ್ವಪ್ನದಲ್ಲಿ ಶಾರದಾದೇವಿ ಬಂದು ಕಪಾಳಕ್ಕೆ ಹೊಂದ್ಬಿಟ್ರು. ಈ ವಿದ್ಯೆಗೆ ಅಧಿದೇವತೆಯಾಗಿರುವ ನನಗೆ ಇನ್ನೂ ಇದ್ರ ಕೊನೆ ಸಿಕ್ಕಿಲ್ಲ, ನಿನಗೆ ಸಿಕ್ಬಿಡ್ತಾ ಅಂತಂತಂದ್ರು. ತಕ್ಷಣ ಗಾಬರಿಯಾಗಿ ಎದ್ದು ಬಿಡ್ತಾರೆ. ಎದ್ದೇಳ್ತಾರೆ. ಕೆನ್ನೆ ಮೇಲೆ ಇನ್ನೂ ನೋವು ಹಂಗೆ ಇದೆ. ಪಶ್ಚಾತ್ತಾಪ ಪಡ್ತಾರೆ. ಎಂತ ಅಹಂಕಾರ ಬಂದ್ಬಿಡ್ತು ನನ್ನಲ್ಲಿ, ಒಂದು ಬಾರಿ ಆದ್ರೂ ಬಂತಲ್ಲ ನನ್ನಲ್ಲಿ ಅಂತ ತುಂಬಾ ನೊಂದ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಅವತ್ತ ರಾತ್ರಿ ಎಲ್ಲ ಕೂತ್ಕೊಂಡು ಒಂದು ಕೀರ್ತನೆಯನ್ನ ರಚಿಸಿ ಬೆಳಿಗ್ಗೆ ಎದ್ದು ಎಲ್ಲ ಪಂಡಿತ ಪಾಮರರನ್ನ ಕರೆಸಿ ಎಲ್ಲ ವಾಗ್ಯಕಾರನೆಲ್ಲ ಕರೆಸಿ ಅವ್ರ ಪಾದ ತೊಳೆದು ಬೆಳಿಗ್ಗೆ ತಲೆನ ಮೇಲೆ ನೀರು ಹಾಕೊಂಡು, ನಿಮಗೋಸ್ಕರ ನಾನೊಂದು ಕೀರ್ತನೆ ರಚನೆ ಮಾಡಿದ್ದೀನಿ, ತಮಗಿದನ್ನ ಅರ್ಪಣೆ ಮಾಡ್ತಾ ಇದ್ದೀನಿ, ನನ್ನ ಅಹಂಕಾರವನ್ನು ಮನ್ನಿಸಿ ಅಂತ ಕೇಳ್ಕೊಂಡು ಆ ಕೀರ್ತನೆಯನ್ನ ಅವತ್ತಲ್ಲಿ ಅವ್ರ ಸಮ್ಮುಖದಲ್ಲಿ ಓದ್ತಾರೆ. ಆ ಕೀರ್ತನೆ ಯಾವ್ದು ಹೇಳಿ? ಎಂದರೋ మహానుభావులు అందరికీ వందనములు ఎందరో ಮಹಾನುಭಾವುಲು. ಆ ಸಂದರ್ಭದಲ್ಲಿ ಇದು ರಚನೆ ಆಗಿರುವಂತಹ ಕೀರ್ತನೆ. ಆ ಕೀರ್ತನೆಯಲ್ಲಿ ಎಷ್ಟು ಹಿನ್ನೆಲೆ ಇದೆ ನೋಡಿದ್ರ? ಸೊ ಹಾಗೆ ಭಗವಂತನಿಗೂ ನಮಗೂ ಬಹಳ ದೊಡ್ಡ ಗೋಡೆ ಯಾವ್ದು ಅಂತಂದ್ರೆ, ಅಡ್ಡ ಗೋಡೆ ಯಾವುದು? ಅಹಂಕಾರ. ಸೊ ಭಗವಂತನನ್ನ ಪಡ್ಕೊಳ್ಳುವಂತಹ ಒಂದೇ ಒಂದು ಅಸ್ತ್ರ ಅಂತಂದ್ರೆ ಪ್ರೀತಿ ಮತ್ತು ಭಾವನೆ. ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ, ನನ್ಗೆ ಅವರಿದ್ದಾರೆ ಇವರಿದ್ದಾರೆ ಅಂದ್ರೆ ಸಂತೋಷಪ್ಪ, ನೀನ್ ಅಲ್ಲೇ ಇರು, ನೀನ್ ಅದನ್ನೇ ಇಟ್ಕೊಂಡು ಸುಖ ಪಡುವಂತ ಭಗವಂತ ಕೂಡ ಸುಮ್ಮನಿರ್ತಾರೆ ಅಲ್ವಾ? ಒಂದು ಭಗವಂತನ ಮೇಲೆ ವಿಶ್ವಾಸ, ಇನ್ನೊಂದು ಭಗವಂತನ ಮೇಲೆ ಪ್ರೀತಿ. ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡ ಮಿಗಿಲಾದಂತಹ ಒಂದು
ಸಂಪತ್ತು ಇನ್ಯಾವುದು ಇಲ್ಲ. ದ್ರೌಪದಿನೂ ಅಷ್ಟೇ ಅಲ್ವಾ, ಕೃಷ್ಣ ಅಂತ ಎರಡೂ ಕೈಯಲ್ಲಿ ದುಶಾಸನ ಸೀರೆಯನ್ನು ಎಳೆಯುವಾಗ ಎರಡೂ ಕೈಯಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಕೃಷ್ಣ ಅಂತಿರ್ತಾಳೆ. ಕೃಷ್ಣ ಬರ್ತಾನೆ, ಕರೆದ ಕೂಡಲೇ ಕೃಷ್ಣ ಬರ್ತಾನೆ, ಅಲ್ಲಿ ನಿಂತಿರ್ತಾನೆ. ಆದ್ರೆ ವಸ್ತ್ರ ಕೊಡಲ್ಲ, ಸುಮ್ಮನೆ ನಿಂತಿರ್ತಾನೆ. ಯಾಕಂದ್ರೆ ಎರಡು ಕೈಯಲ್ಲಿ ಬಿಗಿಯಾಗಿ ಹಿಡ್ಕೊಂಡಿದಾರಲ್ಲ, ಪೂರ್ತಿ ವಿಶ್ವಾಸ ಇಲ್ಲ. ಇನ್ನ ಕರೆದ್ರು ಬಂದ್ರು, ಆದ್ರೆ ಇನ್ನು ಪೂರ್ತಿ ಬಿಟ್ಟಿಲ್ಲ. ಫೋರ್ಸ್ ಜಾಸ್ತಿ ಆಗೋಯ್ತು ಅವಂದು. ಒಂದ್ ಕೈ ಬಿಟ್ಬಿಟ್ರು, ಒಂದ್ ಕೈ ಬಿಟ್ಟು ಇನ್ನೊಂದ್ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಕೃಷ್ಣ ಅಂತ ಇದ್ರು. ಆವಾಗ್ಲೂ ಸುಮ್ನೆ ಕೊಡ್ಬೇಕು ಅನ್ನಿಸ್ತು, ಆದ್ರೂ ಕೊಡ್ಲಿಲ್ಲ, ಸುಮ್ನೆ ಇದ್ದ. ಅವನ್ ಫೋರ್ಸ್ ಇನ್ನೂ ಜಾಸ್ತಿ ಆಗೋಯ್ತು. ಅವಾಗ ಏನ್ ಮಾಡಿದ್, ಎರಡು ಕೈ ಇನ್ನ ಆಗ್ಲಿಲ್ಲ ಇವ್ರ ಕೈಯಲ್ಲಿ, ಆಗ್ಲಿಲ್ಲ. ಆಗಿದ್ರೆ ಪಾಪ ಹಿಡ್ಕೊಂಡಿರೋರೇನೋ, ಆಗ್ಲಿಲ್ಲ ಅವ್ರ ಕೈಯಲ್ಲಿ, ಬಿಟ್ಬಿಟ್ರು. ಎರಡೂ ಕೈ ಬಿಟ್ಬಿಟ್ಟು ಇನ್ನು ಪೂರ್ತಿ ಕಣ್ಣು ಮುಚ್ಚಿ, ಇನ್ನು ನೀನ್ ಬಿಟ್ರೆ ಇನ್ ಯಾರಿಲ್ಲ ಅಂತ ಪೂರ್ತಿ ವಿಶ್ವಾಸದಿಂದ ಎರಡು ಕೈ ಎತ್ಬಿಟ್ರು. ಆವಾಗ ಕೊಟ್ಟ ಅವನು. ಹಾಗೆ ನಾವು ಕೂಡ ಏನ್ ಮಾಡ್ತೀವಿ, ಈ ಬಾಯ್ಲಿಂಗ್ ಫ್ರಾಗ್ ಅಂತ ಹೇಳ್ತೀವಿ ನೋಡಿ. ಹಂಗೆ ನಾವು ಮಡಿಕೆಯಲ್ಲಿ ಒಳಗಡೆ ಕಪ್ಪೆ ಇರ್ತದೆ, ತಣ್ಣೀರ್ ಇರ್ತದೆ, ಕೆಳಗಡೆ ಬಿಸಿ ಹಾಕ್ತಿವಿ, ಬೆಂಕಿ ಹಚ್ತೀವಿ. ಬೆಂಕಿ ಹಚ್ಚಿದ ಕೂಡಲೇ ಏನಾಗುತ್ತೆ, ನೀರ್ ಬಿಸಿ ಆಗತ್ತೆ. ಆ ತಳದಿಂದ ಸ್ವಲ್ಪ ಮೇಲ್ ಬರುತ್ತದು, ನೀರ್ ಇನ್ನೂ ಜಾಸ್ತಿ ಬಿಸಿ ಆಗುತ್ತೆ, ಇನ್ ಸ್ವಲ್ಪ ಮೇಲ್ ಬರುತ್ತೆ. ನೀರ್ ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ, ಇನ್ ಸ್ವಲ್ಪ ಮೇಲ್ ಬರುತ್ತೆ. ಟಾಪ್ ಬಂದ್ಬಿಡತ್ತೆ, ಫುಲ್ ಬಿಸಿ ಆಗ್ಬಿಡತ್ತಲ್ಲ ನೀರು, ಅದ್ರಲ್ಲಿ ಇರಕ್ಕಾಗಲ್ಲ, ಜಂಪ್ ಹೊಡೆದ್ ಬಿಡ್ತದೆ. ಹಂಗೆ ನಾವು ಕೂಡ ಈ ಕಲಿಯುಗದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸುಖ ಪಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಸೆಟ್ಲ್ ಆಗ್ಲಿಕ್ಕೆ ನೋಡ್ತಿರ್ತೀವಿ. ಅದ್ರಲ್ಲಿ ಕಾವು ಜಾಸ್ತಿ ಆಗ್ತಿದ್ದಂಗೆ ನಾವು ತಳ ಬಿಡ್ತಾ ಹೋಗ್ತೀವಿ. ಯಾವಾಗಿನ್ನ ಅಲ್ಲಿರಕ್ಕೆ ಆಗೋದೇ ಇಲ್ಲ ಅಂತಂದಾಗ ಜಂಪ್ ಮಾಡ್ಬಿಡ್ತೀವಿ, ಭಗವಂತ ನಿನ್ ಬಿಟ್ರೆ ಇನ್ ಯಾರಿಲ್ಲಪ್ಪ ನನ್ಗೆ ಅಂತೀವಿ. ಭಾರಿ ಬುದ್ಧಿವಂತರಲ್ಲ ನಾವೆಲ್ಲ. ಎಷ್ಟು ಇನ್ನ ಆಗೋದೇ ಇಲ್ಲ ಇನ್ನ ಅಂತಂದಾಗ ಏನ್ ಮಾಡ್ತೀವಿ, ಆವಾಗ ಭಗವಂತನ ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀವಿ. ಎಸ್, ತಳ ಬಿಡ್ತಾ ಹೋಗ್ತೀವಿ. ಪರಿಪಕ್ವ ಆದಷ್ಟು ನಾವು ತಳ ಬಿಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಮೈಸೂರು ಪಾಕ್ ಮಾಡ್ತೀವಿ. ಮೈಸೂರು ಪಾಕ್ ಚೆನ್ನಾಗಿ ಆಗಿದೆ ಅಂತ ಯಾವಾಗ ಗೊತ್ತಾಗತ್ತೆ, ತಳ ಬಿಡ್ಬೇಕು. ಚೆನ್ನಾಗಿ ತಳ ಬಿಟ್ಟಾಗ ಮೈಸೂರು ಪಾಕಕ್ಕೆ ಬಂದಿದೆ, ಹೌದಲ್ವಾ? ಹಾಗೆ ಹಾಗೆ ಸೊ ಭಗವಂತನ ಜೊತೆ ಪ್ರೀತಿ ಏನಿದೆಯಲ್ಲ, ಭಗವಂತನ ಜೊತೆ ಸಂಬಂಧ, ಭಗವಂತನ ಜೊತೆ ವಿಶ್ವಾಸ, ಭಗವಂತನ ಜೊತೆ ಪ್ರೀತಿ, ಇದೇ ಯೋಗ ಬಂಧುಗಳೇ, ಬೇರೆ ಇನ್ನೇನಿಲ್ಲ. ಇದಕ್ಕೆ ನನಗೊಂದು ಚಿತ್ರ ಇಷ್ಟ ಆಗುತ್ತೆ, ಇದಕ್ಕೆ ಪೂರಕವಾಗಿ ಒಂದು ಚಿತ್ರ. ಯಾವುದು? ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಚಿತ್ರ ಎಲ್ಲ ನೋಡಿದಿರಲ್ಲ. ಆ ಗೀತೆ ಹಾಡೋಣ ಅನ್ಕೊಂಡೆ, ನಾಳೆ ಹಾಡ್ತೀನಿ ರೀ, ಟೈಮ್ ಆಯ್ತು. ಸೊ ಸಾಕ್ಷಾತ್ಕಾರದಲ್ಲಿ ಒಂದು ಒಲವೇ ಜೀವನ ಸಾಕ್ಷಾತ್ಕಾರ. ಇಲ್ಲ, ನಾಳೆ ಬರ್ತೀವಲ್ಲ, ಇರ್ತೀರ ನನಗಿದೆ ಗ್ಯಾರಂಟಿ, ನೀವು ಇರ್ತೀರ. ಸೊ ಒಲವೇ ಜೀವನ ಸಾಕ್ಷಾತ್ಕಾರ ಅಂದ್ರೆ ನಮ್ಮ ಜೀವನದಲ್ಲಿ ಸಾಕ್ಷಾತ್ಕಾರ ಯಾವುದು, ನಿಜವಾದ ಸಾಕ್ಷಾತ್ಕಾರ ಯಾವುದು ಅಂತಂದ್ರೆ ಪ್ರೀತಿನೇ. ಒಲವು ಅಂದ್ರೆ ಪ್ರೀತಿ. ಅಂದ್ರೆ ಒಲವು ಅಂದ್ರೆ ಸ್ವಾರ್ಥದ ಪ್ರೀತಿ, ದೇಹದ ಪ್ರೀತಿ, ವಿಕಾರಗಳ ಪ್ರೀತಿ ಅಲ್ಲ. ನಿಸ್ವಾರ್ಥ ಪ್ರೀತಿ, ಶುದ್ಧವಾದ ಪ್ರೀತಿ, ಸತ್ಯವಾದ ಪ್ರೀತಿ, ನಿಸ್ವಾರ್ಥ ಪ್ರೀತಿ, ಸ್ವಚ್ಛವಾದ ಪ್ರೀತಿ ಇದೆಯಲ್ಲ, ಇದು ನಿಜವಾದ ಪ್ರೀತಿ. ಇದು ಒಲವು. ಈಗಿನ ಕಾಲದಲ್ಲಿ ಹುಡುಗಿರು ಪ್ರೀತಿಸ್ತಾರೆ, ಪ್ರೀತಿ ಪ್ರೀತಿ ಯಾವ ಪ್ರೀತಿ? 6 ತಿಂಗಳಿಗೆ ಕೋರ್ಟ್ಗೆ ಹೋಗಿರ್ತಾರೆ, ಪ್ರೀತಿನಾ? ಅದೇನು ಶರೀರದ ಮದ ಅಷ್ಟೇ, ಇನ್ನೇನಲ್ಲ ಅದು, ಹೌದಲ್ವಾ? ಪ್ರೀತಿ ಪ್ರೀತಿ ಅಂತ ಏನು, ನಾವು ಆಕಾಶ ಕಿತ್ಕೊಂಡ್ ಬಂದ್ಬಿಡ್ತೀವಿ, ನಕ್ಷತ್ರ ಕಿತ್ಕೊಂಡ್ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಪಾಪ, ಮುಂಚೆ ಯಾರೋ ಇದ್ರಂತೆ, ಲೈಲಾ ಮಜ್ನು, ಹೀರ್ ರಾಂಜಾ ಅಂತ, ವಿಕಾರಗಳು ಇರ್ಲಿಲ್ಲ ಅಂತೆ ಅವರಲ್ಲಿ, ಬರೀ ಶುದ್ಧವಾದ ಪ್ರೀತಿ ಇತ್ತಂತೆ. ಕೊನೆಗೆ ಅವರು ಸಮಾಧಿ ಸೇರ್ಕೊಂಡ್ರು. ಸತ್ಯವಾದ ನಿಸ್ವಾರ್ಥವಾದ ಪ್ರೀತಿಯಲ್ಲಿ ಏನಿರಲ್ಲ, ಎಕ್ಸ್ಪೆಕ್ಟೇಷನ್ ಇರಲ್ಲ, ಕ್ರೋಧ ಇರಲ್ಲ, ತ್ಯಾಗ ಇರ್ತದೆ ಅದರಲ್ಲಿ, ಹೌದಲ್ವಾ? ಸೊ ಹಾಗಾಗಿ ಭಗವಂತನ ಜೊತೆ ನಾವೇನ್ ಪ್ರೀತಿಯನ್ನ ಜೋಡಿಸ್ತೀವಿ ಅದೇ ಯೋಗ, ಬೇರೆ ಇನ್ನೇನಿಲ್ಲ. ಯೋಗ ಅಂದ್ರೆ ಏನು? ಸಂಬಂಧ ಜೋಡಿಸೋದು, ಅದೇ ಯೋಗ. ಸಂಬಂಧವನ್ನ ಜೋಡಿಸೋದೇ ಯೋಗ. ಯಾರ ಜೊತೆ? ಪರಮಾತ್ಮನ ಜೊತೆ. ನಿಮ್ಮಲ್ಲಿ ಸತ್ಯವಾದ ಶುದ್ಧವಾದ ಪ್ರೀತಿ ಇದ್ರೆ ಖಂಡಿತ ನಿಮ್ಗೆ ಸಾಕ್ಷಾತ್ಕಾರ ಆಗತ್ತೆ, ಪರಮಾತ್ಮನ ಸಾಕ್ಷಾತ್ಕಾರ. ಇದು ಸತ್ಯ. ಆ ಚಿತ್ರ ಎಲ್ಲ ಪೂರ್ತಿ ಅದ್ರ ಮೇಲೆ ಬೇಸಡ, ಅದೇ ತಾನೇ ಇರೋದು. ಒಲವು 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 ಒಲವು. ಅವನಿಗೇನೆಲ್ಲಾ ಮಾಡ್ತಾರೆ, ಎಷ್ಟೆಲ್ಲಾ ಮಾಡ್ತಾರೆ, ಮಠ ಮಂತ್ರ ಮಾಡಿಸ್ತಾರೆ, ಜೈಲಿಗೆ ಕಳಿಸ್ತಾರೆ, ಅವ್ನಿಗೆ ಮೋಸ ಮಾಡ್ತಾರೆ, ಆಸ್ತಿ ಕಿತ್ಕೋತಾರೆ, ಏನೆಲ್ಲಾ ಮಾಡಿದ್ರು ಕೊನೆವರೆಗೂ ಆತ ಒಲವು 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 ಅಂತಿರ್ತಾನೆ. ಜೈಲಿಂದ ಬಂದ ಮೇಲೂ ನೋಡ್ತಾನೆ, ಅವರೆಲ್ಲ ಕರ್ಮಫಲ ಅನುಭವಿಸ್ತಾ ಇರ್ತಾರೆ ಮಾಡಿದವರೆಲ್ಲ. ಒಬ್ಬರಿಗೆ ಒಬ್ರು ಪ್ಯಾರಾಲಿಸಿಸ್ ಆಗಿರ್ತದೆ, ಇನ್ನೊಬ್ರು ಕ್ಯಾನ್ಸರ್ ಬಂದಿರ್ತದೆ, ಇನ್ನೊಬ್ರಿಗೆ ಇನ್ನೇನೋ ಆಗಿರ್ತದೆ, ಒದ್ದಾಡ್ತಾ ಇರ್ತಾರೆ ಅಲ್ವಾ? ಅವಾಗ್ಲೂ ಕೂಡ ಬಂದು ಅವ್ರ ಮೇಲೆ ದಯೆ ತೋರಿಸ್ತಾನೆ, ಒಲವು ತೋರಿಸ್ತಾನೆ, ಪ್ರೀತಿ ತೋರಿಸ್ತಾನೆ, ಹೌದಲ್ವಾ? ಆಗ ನರಸಿಂಹರಾಜ್ ಹೇಳ್ತಾನೆ,
ನೋಡಪ್ಪ ನಿನ್ನ ಕಣ್ಣಲ್ಲಿ ಒಲವಿನ ಸಾಕ್ಷಾತ್ಕಾರ ಆಗ್ತಾ ಇದೆ, ಅದ್ರ ನೆರಳಲ್ಲಿ ಬಾಳೋ ಯೋಗ್ಯತೆ ಇವ್ರಿಗಿಲ್ಲಪ್ಪ, ನೀನ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಆ ಚಿತ್ರದಲ್ಲಿ ಬಹಳ ಆ ಸಾಕ್ಷಾತ್ಕಾರ ಅನ್ನೋದನ್ನ ಲಾಸ್ಟ್ ಅಲ್ಲಿ ತೋರಿಸಿದ್ದಾರೆ. ಸಾಕ್ಷಾತ್ಕಾರ ಅಂದ್ರೆ ಏನು? ನಾವು ಮಾಡಿರುವಂತಹ ಕರ್ಮಕ್ಕೆ, ಕರ್ಮದ ಫಲಕ್ಕೆ ನಾವೇನು ಅನುಭವಿಸ್ತೀವೋ ಅದೇ ಸಾಕ್ಷಾತ್ಕಾರ. ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಸುಖ ಶಾಂತಿ ಅನುಭವ ಮಾಡ್ತೀವಿ, ಅದೇ ಸಾಕ್ಷಾತ್ಕಾರ. ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ಅದರ ಫಲದ ಅನುಭವವನ್ನ ಮಾಡ್ತೀವಿ, ಅದೇ ಸಾಕ್ಷಾತ್ಕಾರ. ಕೊನೆಯಲ್ಲಿ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಅದಕ್ಕೆ ಆ ಗೀತೆ ಅಂದ್ರೆ ಬಹಳ ಇಷ್ಟ ನನಗೆ. ಒಲವೇ ಜೀವನ ಸಾಕ್ಷಾತ್ಕಾರ. ಅದೆಲ್ಲೆಲ್ಲಿದೆ? ಪ್ರಕೃತಿಯಲ್ಲಿದೆ, ನಮ್ಮಲ್ಲಿದೆ, ಪರಮಾತ್ಮನ ಜೊತೆ ಜೋಡಿಸೋದ್ರಲ್ಲಿದೆ ಅಲ್ವಾ? ಸೊ ರಾಜಯೋಗ ಅಂದ್ರೆ ತುಂಬಾ ಸಿಂಪಲ್ ಇದೆ, ದೊಡ್ಡ ದೊಡ್ಡ ಶಬ್ದಗಳು ಬೇಕಾಗಿಲ್ಲ. ನಮ್ಮಪ್ಪ ಯಾರು ಅವ್ರನ್ನ ತಿಳ್ಕೋಬೇಕು, ಅವರಿಂದ ನನ್ಗೆ ಏನ್ ಸಿಗ್ತದೆ ಅನ್ನೋದು ನನ್ಗೆ ಅರ್ಥ ಆಗ್ಬೇಕು, ಅವ್ರನ್ನ ಪ್ರೀತಿಸ್ಬೇಕು, ಅವ್ರ ಜೊತೆ ನಮ್ಮ ಬುದ್ಧಿ ಯೋಗವನ್ನ ಇಡಬೇಕು. ಇದೇ ರಾಜಯೋಗ. ಹಾಗಲ್ವಾ? ಕಷ್ಟನಾ? 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯೋಗಕ್ಕೆ ನಾನು ಮೂರು ಪಾಯಿಂಟ್ ತಿಳಿಸ್ತೀನಿ. ನಂಬರ್ 1, ಈ 3 ಪಾಯಿಂಟ್ ಸದಾ ನೆನ್ಪಿಟ್ಕೊಳ್ಳಿ. ನೀವು ಯೋಗ ಮಾಡ್ಲಿಕ್ಕೋಸ್ಕರ ಸಹಜ ಆಗತ್ತೆ. ನಂಬರ್ 1, ನೀವು ಯಾವಾಗ ಯೋಗದಲ್ಲಿ ಕೂತ್ಕೋತೀರಾ, ಈಗ ಅಕ್ಕ ಅವ್ರ ಹಾಡು ಹೇಳಿದ್ರಲ್ಲ, ಭ್ರುಕುಟಿಯಲ್ಲಿ ನಿಮ್ಮ ಏಕಾಗ್ರತೆಯನ್ನು ಸ್ಥಿರ ಮಾಡಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ. ಮೊಟ್ಟ ಮೊದಲನೇದಾಗಿ ನಂಬರ್ 1, ನಾನೊಂದು ಚೈತನ್ಯ ಶಕ್ತಿ ಆತ್ಮ. ಸಂಕಲ್ಪ ಕ್ರಿಯೇಟ್ ಮಾಡಿ. ನಾನು ಶಾಂತ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮ. ನೀವೆಷ್ಟೆಷ್ಟು ಈ ಒಂದು ಪಾಸಿಟಿವ್, ಶಕ್ತಿಶಾಲಿ, ಶುದ್ಧ ಸಂಕಲ್ಪಗಳನ್ನ ಕೊಡ್ತಾ ಹೋಗ್ತಿರೋ, ಆತ್ಮ ಅಷ್ಟಷ್ಟು ಪ್ರಫುಲ್ಲಿತವಾಗ್ತಾ ಹೋಗುತ್ತೆ, ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಓಕೆ, ನಂಬರ್ 1 ಇಷ್ಟೇ. ಕೂತ್ಕೊಳ್ಳಿ. ನಾನು ಆತ್ಮ, ಚೈತನ್ಯ ಶಕ್ತಿ ಆತ್ಮ, ಶಾಂತ ಸ್ವರೂಪಾತ್ಮ, ಪರಮ ಪವಿತ್ರ ಆತ್ಮ. ಬಸ್. ಎರಡನೇ ಸ್ಟೆಪ್ ಒಂದು 3 ನಿಮಿಷ ಯೋಗ ಕಾಮೆಂಟ್ರಿ ಕೊಡ್ತಾ ಇದ್ದೀನಿ. ಆಮೇಲೆ ಕೊಡೋಣ ತಿಂಡಿ ಪ್ರಸಾದ. ಒಂದು ನಿಮಿಷ, 7:30. ಒಂದು 5 ನಿಮಿಷ ಆಮೇಲೆ ಕೊಡೋಣ. ಆಮೇಲೆ ಕೈಗೂ ಬಾಯಿಗೂ ಜಗಳ ಶುರುವಾಗ್ಬಿಡ್ತದಲ್ಲ, ಆಮೇಲೆ ಆಗೋದಿಲ್ಲ. ಅದಕ್ಕೋಸ್ಕರ ಸೊ ನಂಬರ್ 1. ನಂಬರ್ 2, ನಾನಾತ್ಮ, ನನ್ನ ನಿಜವಾದ ಮನೆ ಪರಮಧಾಮ, ಅಲ್ಲಿಗೆ ನಾನೀಗ ಹೋಗ್ತಾ ಇದ್ದೀನಿ. ನನ್ನ ಸ್ವಂತ ಮನೆಗೆ ಹೋಗ್ತಾ ಇದ್ದೀನಿ. ಈ ಬಾಡಿಗೆ ದೇಹ, ಬಾಡಿಗೆ ಶರೀರ, ಇದೆಲ್ಲವನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ನನ್ನ ಸ್ವಂತ ಮನೆಗೆ ಹೋಗ್ತಾ ಇದ್ದೀನಿ. ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣಕ್ಕಿಂತ ಮೇಲೆ ಇರುವಂತಹ ಪರಮಧಾಮ ನನ್ನ ಮನೆ. ಅಲ್ಲಿ ನನ್ನ ತಂದೆ ಇದ್ದಾರೆ, ಸರ್ವಾತ್ಮಗಳ ತಂದೆ ಇದ್ದಾರೆ. ಅಲ್ಲಿಗೆ ನಾನು ಆತ್ಮ. ಇಲ್ಲಿಂದೆಲ್ಲ ಮರ್ತು ಬಂದಿದ್ದೀನಿ. ಒಂದ್ ದಿವಸ ಹೋಗ್ಬೇಕು. ಏಕ್ ದಿನ ಆನಾ ಹೈ, ಏಕ್ ದಿನ ಜಾನಾ ಹೈ, ಬೀಚ್ ಮೇ ಥೋಡಾ ದಿನ ಕೆ ಲಿಯೇ ಜೀನಾ ಹೈ. ಕೈಸೆ ಜೀನಾ ಹೈ ಅದನ್ನ ಭಗವಂತ ನಮಗ್ ಕಲ್ಸ್ಕೊಡ್ತಾ ಇದ್ದಾರೆ. ಬಸ್. ಸೊ ನನ್ನ ಎಲ್ಲಿಂದ ಬಂದಿದ್ದೀನೋ ನಾನು ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲಿಂದೆಲ್ಲ ಮರ್ತು ಬಿಡಿ. ಅಂದ್ರೆ ಯಾರಿಗನ್ನ ಕೊಟ್ಬಿಡಿ ಅಂತಲ್ಲ ಅರ್ಥ. ಬುದ್ಧಿಯಿಂದ ಮರ್ತು ಬಿಡಿ. ಬುದ್ಧಿಯಿಂದ ಮರ್ತು ಬಿಡಿ. ಸೊ ಮರ್ತು ಇದ್ಯಾ ನಂದು ಅನ್ಕೊಂಡ್ರೇನೆ ಬಂಧನ, ನಂದಲ್ಲ ಅನ್ಕೊಂಡ್ರೆ ಬಂಧನ ಮುಕ್ತ. ನೋಡಿ, ನಿಮ್ ಸಂಕಲ್ಪದಲ್ಲಿ ಎಲ್ಲ ಇರೋದು. ನಂದು ಅಂತ ಅನ್ಕೊಂಡ್ ಕೂಡ್ಲೆ ಬಂಧಿಸಲ್ಪಡ್ತೀವಿ, ನಂದಲ್ಲ ಅನ್ಕೊಂಡ್ ಕೂಡ್ಲೆ ಬಂಧನ ಮುಕ್ತರಾಗ್ಬಿಡ್ತೀವಿ. ಹೌದಲ್ವಾ? ನಮ್ ಸಂಕಲ್ಪ ಅಷ್ಟೇ. ಸೊ ಈಗ ನಾನೆಲ್ಲ ಮರ್ತಿದ್ದೆ, ಯಾವುದು ನಂದಲ್ಲ. ನಾನು ಬಂದಿದ್ದೀನಿ ಸ್ವಲ್ಪ ದಿವಸ, ಆಮೇಲೆ ವಾಪಸ್ ಹೋಗ್ಬೇಕು. ಈಗ ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಬಸ್. ಎರಡನೇದು. ಇನ್ನು ಮೂರನೇದು, ಫೈನಲ್ ಆಗಿ 3ನೇದು. 3 ಪಾಯಿಂಟ್ ನೆನ್ಪಿಟ್ಕೋಬಹುದು ತಾನೆ? ಸಹಜ ಅಲ್ಲ? 3ನೇದು ಫೈನಲ್. ಈಗ ನಾನು ಆತ್ಮ ಪರಮಧಾಮವನ್ನ ತಲುಪಿದ್ದೀನಿ. ನಿರಾಕಾರಿ ಲೋಕ, ಪ್ರಶಾಂತವಾದ ಲೋಕ, ಬಂಗಾರ ವರ್ಣದ ಹೊಂಬಣ್ಣದ ಲೋಕ. ಪರಮಧಾಮದಲ್ಲಿ ಕೋಟಿ ಸೂರ್ಯ ತೇಜೋಮಯ ಅಂತ ಏನು ಗಾಯನ ಇದೆ ಶಾಸ್ತ್ರದಲ್ಲಿ. ನಿರಾಕಾರ ಜ್ಯೋತಿರ್ಬಿಂದು ಪ್ರಕಾಶಮಯ ತಂದೆ, ಸರ್ವಾತ್ಮಗಳ ಪಿತ ಹೊಳಿತಾ ಇದ್ದಾರೆ. ನಾನಾತ್ಮ ಜ್ಯೋತಿ ಹೋಗಿ ಆ ಪರಮಾತ್ಮನ ಸಮ್ಮುಖದಲ್ಲಿ ಹೋಗಿ ಸ್ಥಿತವಾಗಿದ್ದೀನಿ. ಪರಮಾತ್ಮ ನನ್ನನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದಾರೆ. ಪರಮಾತ್ಮ ನನ್ನನ್ನ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಪರಮಾತ್ಮ ನನಗೆ ಶಕ್ತಿಯನ್ನು ತುಂಬ್ತಾ ಇದ್ದಾರೆ, ಶಾಂತಿಯನ್ನು ತುಂಬ್ತಾ ಇದ್ದಾರೆ.
ಪವಿತ್ರತೆಯ ಕಿರಣಗಳನ್ನು ತುಂಬ್ತಾ ಇದ್ದಾರೆ. ನಾನು ಆತ್ಮದಲ್ಲಿ ನನ್ನ ತಂದೆಯಿಂದ ಎಲ್ಲ ಆಸ್ತಿಯನ್ನ ಪಡ್ಕೊಳ್ತಾ ಇದ್ದೀನಿ. ಎಲ್ಲ ಪರಮಾತ್ಮನ ಆಸ್ತಿ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ನನ್ನ ಜನ್ಮ ಜನ್ಮಾಂತರದ ವಿಕರ್ಮಗಳು ಭಸ್ಮವಾಗ್ತಾ ಇದೆ. ನಾನು ಹಗೂರ ಆಗ್ತಾ ಇದ್ದೀನಿ. ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗೋಗಿದ್ದೀನಿ. ಈ ದುಃಖ ಕೊಡುವಂತಹ ವ್ಯಕ್ತಿಗಳು, ದುಃಖ ಕೊಡುವಂತಹ ಪ್ರಪಂಚ, ದುಃಖ ಕೊಡುವಂತಹ ವಸ್ತುಗಳು ಎಲ್ಲವನ್ನ ಮರೆತು ನಾನು ಆನಂದದಲ್ಲಿ ತೇಳ್ತಾ ಇದ್ದೀನಿ. ಬಾಸ್, ಫೈನಲ್ ಸ್ಟೇಜ್. ಎಷ್ಟೊತ್ತು ಬೇಕಾದ್ರೂ ಇರಿ ಆ ಸ್ಥಿತಿಯಲ್ಲಿ. ತಂದೆಯನ್ನ ನೆನಪು ಮಾಡ್ತಾ, ತಂದೆಯನ್ನ ಗುಣಗಾನ ಮಾಡ್ತಾ, ತಂದೆಯಿಂದ ಶಕ್ತಿಯನ್ನ ಪಡ್ಕೊಳ್ತಾ, ಆತ್ಮದಲ್ಲಿ ತುಂಬಿಕೊಳ್ತಾ, ಹಗುರತೆಯನ್ನ ಅನುಭವ ಮಾಡ್ತಾ ಎಷ್ಟು ಸಮಯ ಬೇಕಾದ್ರೂ ಈ 3 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು, ನಿಮ್ಗೆ ಯೋಗ ಸಹಜ ಆಗ್ಬಿಡ್ತದೆ. ಕಷ್ಟನಾ ಸುಲಭನಾ? ಈಸಿ ಆಗೋಯ್ತಾ? 3 ಪಾಯಿಂಟ್. ನಾನು ಆತ್ಮ, ಶಾಂತ ಸ್ವರೂಪ, ಶಕ್ತಿ ಸ್ವರೂಪ, ಆನಂದ ಸ್ವರೂಪ, ಪ್ರೇಮ ಸ್ವರೂಪ. ಈಗ ನಾನು ಆತ್ಮ 2ನೇದು, ನಾನೀಗ ಆತ್ಮ ನನ್ನ ಮನೆಗೆ ಹೊರಟೆ. 3ನೇದು, ನನ್ನ ತಂದೆ ಸಮ್ಮುಖದಲ್ಲಿ ಕುಳಿತು ಅನುಭವ ಮಾಡ್ತಾ ಇದ್ದೀನಿ. ಅಷ್ಟೇ. ಒಂಚೂರು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಸ್ವಲ್ಪನೇ ಸ್ವಲ್ಪ ದಿವಸ ಸಂಸ್ಕಾರ ಆಗ್ಬೇಕಲ್ಲ ನಿಮ್ಗೆ. ಯಾಕಂದ್ರೆ ಈ ಒಂದು ಹೊಸದಾಗಿ ಶುರು ಮಾಡ್ತಾ ಇದ್ದೀರಿ ಅಂತಂದಾಗ ಅದು ಕೂಡ ಸಂಸ್ಕಾರ ಆಗ್ಬೇಕಾಗತ್ತಲ್ಲ. ಕೆಟ್ಟದ್ದು ಕೂಡ ಸಂಸ್ಕಾರ ಆಗತ್ತೆ, ಒಳ್ಳೇದು ಸಂಸ್ಕಾರ ಆಗತ್ತೆ. ಎಲ್ಲ ಮಾಡ್ಕೊಳ್ಳೋದು ನಾವೇ ಅಲ್ವಾ? ಈಗ ಸಿಗರೇಟ್ ಸೇದಕ್ ಇಷ್ಟ ಇಲ್ಲ ಒಬ್ಬನ್ಗೆ, ಜೊತೆಯಲ್ಲಿರೋನ್ ಹೇಳ್ತಾನೆ ಏನಂತ, ಕುಡಿಯೋ, ಒಂದೇ ಒಂದು ದಮ್ ಹೊಡಿಯೋ ನೋಡೋಣ ಅಂತಾನೆ. ಅವನು ಬೇಡಪ್ಪ, ನನ್ಗದು ಘಾಟು ಆಗೋದಿಲ್ಲ, ನನ್ ಕೈಯಲ್ಲಿ ಸೇದಕ್ಕಾಗಲ್ಲ, ನನ್ಗ್ ಬೇಡ, ದಯವಿಟ್ಟು ಬೇಡ ಅಂತ ತುಂಬಾ ಫೋರ್ಸ್ ಮಾಡ್ತಾನೆ. ಪಕ್ಕದಲ್ಲಿರೋನ್ ಏನ್ ಮಾಡ್ತಾನೆ, ಇಲ್ಲ ಒಂದೇ ಒಂದ್ಸರಿ ಸೇದು, ಒಂದೇ ಒಂದ್ ದಮ್ ಹೊಡಿ ಸಾಕು, ಇವತ್ತೊಂದ್ ದಿವ್ಸ, ನಾಳೆಯಿಂದ ಬೇಡ ಅಂತ ಕೊಡಿಸ್ತಾನೆ. ಏನೋ ಒಂದು ಸಿಗರೇಟೋ ಕುಡಿಯೋದೋ ಏನೋ ಒಂದು ಉದಾಹರಣೆಗೆ ನಾನು ಅವತ್ ಸೇರ್ತಾನೆ. ನೆಕ್ಸ್ಟ್ ಡೇ ಏನ್ ಮಾಡ್ತಾನೆ, ಇವತ್ತು ಸೇದು ಅಂತಾನೆ. ನೆನ್ನೆ ಮಾಡ್ದಷ್ಟು ಅವನು ವ್ಯತಿರೇಕ ಮಾಡಲ್ಲ, ಸ್ವಲ್ಪ ಬೇಡ ಬಿಡು ಅಂತಾನೆ, ಆಮೇಲೆ ತಗೊಂಡ್ಬಿಡ್ತಾನೆ. 3ನೇ ದಿನಕ್ಕೆ ಏನ್ ಮಾಡ್ತಾನೆ, ಅವ್ನು ಕೊಟ್ಟು ಕೂಡ್ಲೆ ತಗೊಂತಾನೆ. 4ನೇ ದಿನಕ್ಕೆ ನನ್ನ ಫ್ರೆಂಡ್ ತಗೊಂಡ್ಬರ್ತಾನೆ ಅಂತ ಕಾಯ್ತಾನೆ. 4ನೇ ದಿವಸಕ್ಕೆ 5ನೇ ದಿನಕ್ಕೆ ಏನ್ ಮಾಡ್ತಾನೆ, ಅವರೇ ಹೋಗಿ ತಗೊಂಡ್ಬಂದು ಸೇರ್ತಾನೆ. 6ನೇ ದಿನಕ್ಕೆ ಅದು ಸಿಗ್ಲಿಲ್ಲ ಅಂದ್ರೆ ಚಡ್ಪಡಿಸ್ತಾನೆ. ಯಾಕೆ? ಆ ಸಂಸ್ಕಾರ ಆಗಿದೆ ಒಳಗಡೆ. ಸಂಸ್ಕಾರ ಮಾಡ್ಕೊಂಡವನು ಯಾರು? ನಾನೇ. ಮತ್ತೆ ಅದರಿಂದ ಅವನು ಅನಾರೋಗ್ಯ ಮತ್ತು ದುಃಖಿತನೂ ಆಗ್ತಾನೆ. ಈಗ ನಾನೇನ್ ಮಾಡ್ಬೇಕು, ಈ ಸಂಸ್ಕಾರವನ್ನ, ಯಾಕಂದ್ರೆ ಸಂಸ್ಕಾರ ಮಾಡ್ಕೊಳ್ಳೋರು ನಾವೇ. ಸೊ ಇದು ಹೊಸದಾಗಿ ನಾವು ಕಲಿತಾ ಇದ್ದೀವಿ, ಇದನ್ನ ಹೆಜ್ಜೆ ಇಡ್ತಾ ಇದ್ದೀವಿ. ಈ ಸಂಸ್ಕಾರವನ್ನ ಮಾಡ್ಕೊಳ್ಳೋದು ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲೇ ಇದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದನ್ನ ಪ್ರಯತ್ನ ಮಾಡ್ತಾ ಹೋಗಿ, ಪ್ರಯೋಗದಲ್ಲಿ ತರ್ತಾ ಹೋಗಿ, ಆಟೋಮೆಟಿಕಲಿ ಸ್ವಲ್ಪ ಸಮಯ ಆದ ನಂತರ ನಿಮ್ಗೆ ಏನಾಗತ್ತೆ, ಅನುಭವ ಆಗ್ಲಿಕ್ಕೆ ಶುರು ಆಗುತ್ತೆ.